ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೀನಿವಾಸ್ IAS ಅಕಾಡೆಮಿ. ನಿಮ್ಗೆ ಗೊತ್ತಿದ್ದಂಗೆ ನಾವು ಫ್ರೀ ಯೂಟ್ಯೂಬ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಐ ಹೋಪ್ ಎಲ್ರಿಗೂ ಹೆಲ್ಪ್ ಆಗ್ತಾ ಇದೆ. ಯಾವುದೇ ಎಕ್ಸಾಮ್ ಆಗಲಿ, ದಟ್ ಈಸ್ RRB, NTPC, SSC ಗ್ರೂಪ್ ಡಿ, ರೈಟ್, ಆರ್ ಬ್ಯಾಂಕಿಂಗ್ ಆಗಲಿ, ಎಲ್ಲದಕ್ಕೂ ಹೆಲ್ಪ್ ಆಗ್ತಾ ಇದೆ ಅಂದ್ಕೊಳ್ತೀನಿ, ರೈಟ್. ಸೊ ಹಾಗಿದ್ದರೆ ನಾವು ಇವತ್ತು ಯಾವ ಚಾಪ್ಟರ್ ಮಾಡೋಣ ಆಗಿದೆ, ಆ್ಯಂಡ್ ಇಲ್ಲಿವರೆಗೆ ಯಾವುದೆಲ್ಲ ಚಾಪ್ಟರ್ ಕಂಪ್ಲೀಟ್ ಆಗಿದೆ, ದಟ್ ಈಸ್ ಬ್ಲಡ್ ರಿಲೇಷನ್ ಆಗಿದೆ, ಸಿಲಾಗಿಸಮ್ ಆಗಿದೆ, ರೈಟ್, ಬೇಸಿಕ್ಸ್ ಟು ಹೈ ಲೆವೆಲ್ ಕ್ವಶನ್ಸನ್ನು ಆಗಿದೆ, ಟೋಟಲಿ ಕಾನ್ಸೆಪ್ಟ್ ವೈಸ್ ಟೀಚ್ ಆಗಿದೆ ಅದರಲ್ಲಿ, ರೈಟ್. ಸೊ ಅಗೇನ್ ಕ್ಲಾಸಿಫಿಕೇಷನ್ ಆಗಿದೆ, ಅನಾಲಜಿ ಆಗಿದೆ, ರೈಟ್. ಸೊ ಇದೇ ಥರ ಇವತ್ತು ನೋಡೋಣ ಪಝಲ್ ಟೆಸ್ಟ್. ಓಕೆ, ಪಝಲ್ ಟೆಸ್ಟ್ ಆಲ್ರೆಡಿ ಒಂದು ವಿಡಿಯೋ ಆಗಿದೆ. ಇನ್ ದ್ಯಾಟ್ ಬೇಸಿಕ್ ನಿಮಗೆ ಯಾವ್ಯಾವ ಟೈಪ್ ಪಝಲ್ಸ್ ಇರುತ್ತೆ ಮತ್ತು ಬೇಸಿಕ್ ಅದಕ್ಕೇನೇನು ಬೇಸಿಕ್ಸ್ ನೀಡಿದೆ, ಲೆಫ್ಟ್ ಲೆಫ್ಟ್ ಹ್ಯಾಂಡ್ ಯಾವುದಿದೆ, ರೈಟ್ ಹ್ಯಾಂಡ್ ಯಾವುದಿದೆ, ಆ್ಯಂಡ್ ಎಷ್ಟು ಟೈಪ್ಸ್ ಬರುತ್ತೆ ಅದರಲ್ಲಿ. ಪಝಲಲ್ಲಿ ಲೀನಿಯರ್ ಇರುತ್ತೆ, ರೈಟ್, ಲೀನಿಯರ್ ಅರೇಂಜ್ಮೆಂಟ್ ಮಾಡೋದು, ಆ್ಯಂಡ್ ವರ್ಟಿಕಲಿ ಅಪೋಸಿಟ್ ಕೂತ್ಕೊಳ್ಳಿರೋದು, ರೈಟ್. ಅಗೇನ್ ಇವಾಗ ಟಾಪ್ ಟು ಬಾಟಮ್ ಅಂತ ಕೊಟ್ಟಿರ್ತಾರೆ, ಫ್ಲೋರ್ ಬೇಸ್ಡ್, ಫ್ಲ್ಯಾಟ್ ಬೇಸ್ಡು, ಯಾವ್ಯಾವ ಟೈಪ್ ಇರುತ್ತೆ ಅದನ್ನೆಲ್ಲ ಫಸ್ಟ್ ವಿಡಿಯೋಲ್ಲಿ ಎಕ್ಸ್ಪ್ಲೇನ್ ಮಾಡಾಗಿದೆ. ಸೊ ಯಾರು ಬೇಸಿಕನ್ನು ನೋಡಿಲ್ಲ, ಗೋ ಆ್ಯಂಡ್ ವಾಚ್ ದ್ಯಾಟ್ ಫಸ್ಟ್, ಬಿಕಾಸ್ ಬೇಸಿಕ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದರಿಂದ ನಿಮಗೆ ಕಾನ್ಸೆಪ್ಟು ವೆರಿ ಡೆಪ್ತಾಗಿ ಕ್ಲಿಯರ್ ಆಗುತ್ತೆ. ಸೊ ಅದಾದಮೇಲೆ ಮಾತ್ರ ನಿಮಗೆ ಈ ಕ್ವಶನ್ಸನ್ನು ಸಾಲ್ವ್ ಮಾಡೋಕ್ಕೆ ಬರುತ್ತೆ. ಓಕೆ, ಸೊ ಯಾರು ನೋಡಿಲ್ಲ, ಗೋ ಆ್ಯಂಡ್ ವಾಚ್ ದ್ಯಾಟ್. ಸೊ ವಿಲ್ ಸ್ಟಾರ್ಟ್ ದ ಕ್ಲಾಸ್ ಇನ್ 2 days. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ಪಝಲ್ ಟೆಸ್ಟಲ್ಲಿ ನಾವು ಸಿಟ್ಟಿಂಗ್ ಅರೇಂಜ್ಮೆಂಟನ್ನು ನೋಡೋಣ. ಓಕೆ, ಸಿಟ್ಟಿಂಗ್ ಅರೇಂಜ್ಮೆಂಟ್. ಸಿಟ್ಟಿಂಗ್ ಅರೇಂಜ್ಮೆಂಟ್ಸನ್ನು ನಾವು ಇವತ್ತು ನೋಡೋಣ. ಸೊ ಈ ಕ್ಲಾಸ ನಿಮಗೆ SSC ಆಗಲಿ, ಬ್ಯಾಂಕಿಂಗ್ ಆಗಲಿ, RRB, NTPC ಆಗಲಿ, ಎಲ್ಲದಕ್ಕೂ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಯಾರಾದರೂ ನಿಮ್ಮದು ಫ್ರೆಂಡ್ಸ್ ಇದ್ದರೆ ಓಕೆ, ಸೊ ಅವರಿಗೆ ನೀವು ಶೇರ್ ಮಾಡ್ಬೋದು. ಓಕೆ, ದೆನ್ ವಿ ವಿಲ್ ಸ್ಟಾರ್ಟ್ ದ ಕ್ಲಾಸ್. ಸೊ ಏನಿದೆ ಫಸ್ಟ್ ಕ್ವಶನು. ಸೊ ABCD ಆ್ಯಂಡ್ ER ಸಿಟ್ಟಿಂಗ್ ಇನ್ ಅ ಬೆಂಚ್ ಅಂತ ಹೇಳ್ತಾ ಇದೆ. ಸಿಟ್ಟಿಂಗ್ ಇನ್ ಅ ಬೆಂಚ್, A sits immediate to B, C sits immediate to D, D is not seated with E, who is to the left edge of the bench, C is second to the right, A is to the right of B and E, A and C are sitting together ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಕ್ವಶನ್ ಹೆಂಗೆ ಕೇಳ್ತಾ ಇರೋದು, ಸೊ ವೇರ್ ಈಸ್ A ಸಿಟ್ಟಿಂಗ್ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಮೊದಲು ನಿಮಗೆ ಫುಲ್ ಪಝಲು ಸಾಲ್ವ್ ಮಾಡಬೇಕಾಗುತ್ತೆ, ರೈಟ್. ಸೊ ಫಸ್ಟ್ ಆಫ್ ಆಲು ಬೆಂಚ್ ಅಂದರೆ ರೋ ಬರುತ್ತಾ, ರೈಟ್. ರೋ ಅಲ್ಲಿ ಸೊ ಆಲ್ವೇಸ್ ವಿ ವಿಲ್ ಮೇಕ್ ಅ ಪಾಸಿಬಿಲಿಟಿ. ನಾವೇನು ಮಾಡೋಣ, ಪಾಸಿಬಿಲಿಟಿ ಅಂದರೆ 2 ಡಯಾಗ್ರಾಮ್, ಇದಾದರೂ ಕರೆಕ್ಟ್ ಆಗ್ಬೋದು, ಇದಾದರೂ, ರೈಟಾ. ಓಕೆ, A ಈಸ್ ಇಮಿಡಿಯೇಟ್ ಟು B ಅಂತ ಹೇಳ್ತಾ ಇದ್ದಾರೆ. ಇಮಿಡಿಯೇಟ್ ಟು B ಇಲ್ಲಿದೆ ಅಂದ್ಕೊಳ್ಳಿ. ಆಲ್ವೇಸ್ ನಿಮಗೆ ಸೆಟ್ಟಿಂಗ್ ಅರೇಂಜ್ಮೆಂಟಲ್ಲಿ ಡೈರೆಕ್ಷನ್ ಕೊಟ್ಟಿಲ್ಲ ಅಂದರೆ ದೇ ಆರ್ ಫೇಸಿಂಗ್ ಅ ನಾರ್ತ್ ಅಂತ ಕನ್ಸಿಡರ್ ಮಾಡ್ಕೊಂಡು ನೀವು ಏನು ಮಾಡಿ ಅದನ್ನು ಅರೇಂಜ್ ಮಾಡಿ, ರೈಟ್. ಓಕೆ, ಸೊ A sits immediate to B. ಸೊ ಬಿದು ಇಮಿಡಿಯೇಟ್ ಇರಬೇಕಾದ್ರೆ ಲೆಫ್ಟ್ ಆದರೂ ಇರ್ಬೋದು, ರೈಟ್ ಆದರೂ ಇರ್ಬೋದು. ಎಸ್ ಆರ್ ನಾಟ್? ಒಂದ್ಸಲ ಲೆಫ್ಟ್ ಮಾಡ್ಕೊಳ್ಳೋಣ, ಒಂದ್ಸಲ ರೈಟು, ಒಂದ್ಸಲ ಲೆಫ್ಟ್ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ C ಈಸ್ ಇಮಿಡಿಯೇಟ್ ಟು D, ಇಲ್ಲಿ ಗೊತ್ತಿಲ್ಲ, ರೈಟ್. D ಈಸ್ ನಾಟ್ ಸೀಟೆಡ್ ವಿತ್ E, ಹೂ ಈಸ್ ಲೆಫ್ಟ್ ಎಡ್ಜ್ ಆಫ್ ದ ಬೆಂಚ್. ಸೊ ಇದ್ರಿಗಿಂತ ಮೊದಲು ಏನು ಮಾಡ್ಕೊಳ್ಳೋಣ, ಇದನ್ನು ಮಾಡ್ಕೊಳ್ಳೋಣ. ಓಕೆ, ಸೊ ಹೂ ಈಸ್ ಲೆಫ್ಟ್ ಎಡ್ಜ್ ಅಂದರೆ ಈ ಸೈಡ್ ಬರುತ್ತಾ, ದಿಸ್ ಈಸ್ ಅ ಲೆಫ್ಟ್ ಹ್ಯಾಂಡ್. ಇದನ್ನು ಮಾಡ್ಕೊಂಡಿದ್ರೆ ನಮಗೆ ಈಸಿ ಆಗುತ್ತೆ, ಅಂದರೆ ಮುಂದೆ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗುತ್ತೆ, ರೈಟ್. ಸೊ ಇವಾಗ ಟೋಟಲ್ ಎಷ್ಟು ಜನ ಇದ್ದಾರೆ, 3, 4, 5 ಜನ ಇದ್ದಾರೆ. ಹಾಗಿದ್ರೆ 1 person, 2, 3, 4, 5, ರೈಟ್. 5 person ಆದರು. ಮುಂದೆ ಎಲ್ಲ ಈ ಸೈಡ್ ಬಂದಿರ್ತಾರೆ, ಬಿಕಾಸ್ ಲೆಫ್ಟ್ ಎಡ್ಜಲ್ಲಿ ಈ ಕೂತಿದೆ. C ಈಸ್ ಸೆಕೆಂಡ್ ಟು ದ ರೈಟಲ್ಲಿದೆ, ಆ್ಯಂಡ್ A ಈಸ್ ರೈಟ್ ಆಫ್ B ಆ್ಯಂಡ್ E. A ಏನಿದೆ, ರೈಟ್ ಆಫ್ B ಆ್ಯಂಡ್ E. A ಆ್ಯಂಡ್ B ಇಲ್ಲೇ ಮುಂದೆ ಬರುತ್ತೆ, ಆ್ಯಂಡ್ Bದು ರೈಟಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ B ಇಲ್ಲಿದ್ದರೆ A ಎಲ್ಲಿರುತ್ತೆ, ವಿಲ್ ರೈಟ್ ದ ಇನ್ಫಾರ್ಮೇಷನ್ ದಿಸ್ ಸೈಡ್. ಸೊ ಶಾರ್ಟ್ ಫಾರ್ಮಲ್ಲಿ A ಆ್ಯಂಡ್ C ಆರ್ ಸಿಟ್ಟಿಂಗ್ ಟುಗೆದರ್, A ಆ್ಯಂಡ್ C ಸಿಟ್ಟಿಂಗ್ ಟುಗೆದರ್. ಹಾಗಿದ್ರೆ A ಆ್ಯಂಡ್ C ಇಲ್ಲಿ ಬಂದಿರುತ್ತೆ, ರೈಟ್. ಬಿದು ಇಮಿಡಿಯೇಟ್ ಇದೆ ಅಂತಂದರೆ C ಇಲ್ಲಿ ಬರೋ ಹಾಗಿಲ್ಲ, ರೈಟ್. ಸೊ C ಇಲ್ಲಿ ಬರುತ್ತೆ.
ಸೊ ವೇರ್ ಈಸ್ ಎ ಸಿಟ್ಟಿಂಗ್ ಅಂತ ಕೇಳ್ತಾ ಇದ್ದಾರೆ. ಹೂ ಈಸ್ ಲೆಫ್ಟ್ ಎಟ್ ದ ಎಡ್ಜ್ ಆಫ್ ದ ಬೆಂಚ್. ಸಿ ಈಸ್ ಇಮಿಡಿಯೇಟ್ ಟು ಬಿ. ಸಿ ಈಸ್ ಇಮಿಡಿಯೇಟ್ ಟು ಬಿ. ಸಿ ಹಿಂದೆ ಅಂತೂ ಎ ಬರುತ್ತೆ, ಬಿಕಾಸ್ ದೇ ಬೋತ್ ಸಿಟ್ ವಾಟ್ ಎ ಇಸ್ ಟು ದ ರೈಟ್ ಆಫ್ ಬಿ. ಎ ಆ್ಯಂಡ್ ಸಿ ಸಿಟ್ಟಿಂಗ್ ಟುಗೆದರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಮಿಡಿಯೇಟ್ ಅಂದರೆ ಇಲ್ಲಿ ಬರುತ್ತೆ ಬಿ ಎ ಸಿ ಡಿ. ಸೊ ವೇರ್ ಈಸ್ ಎ ಸಿಟ್ಟಿಂಗ್? ಸಿ ನೋಡಿ ಇಲ್ಲೇ ಬಂದುಬಿಡ್ತಾ ನಮಗೆ ಬಿ ಎ ಸಿ ಡಿ. ಸೊ ಬಿ ಎಲ್ಲಿ ಬರುತ್ತೆ? ಬಿ ಎ ಸಿ ಡಿ. ಬಿಕಾಸ್ ಇಲ್ಲಿ ಬಿ ತೊಗೊಂಡ್ರೆ ನಮಗೆ ಒಂದು ಉಳಿಯುತ್ತೆ, ಡಿ ಉಳಿಯುತ್ತೆ ಅಲ್ವಾ, ರೈಟ್? ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್. ಸೊ ಹಾಗಿದ್ರೆ ಕ್ವಶನ್ ಏನು ಕೇಳಿದ್ದಾರೆ? ಸೊ ವೇರ್ ಈಸ್ ಎ ಸಿಟ್ಟಿಂಗ್? ವೇರ್ ಈಸ್ ಎ ಸಿಟ್ಟಿಂಗ್? ಎ ಸಿಟ್ಟಿಂಗ್ ವೇರ್? ಸೊ ಲೆಫ್ಟ್ ಹ್ಯಾಂಡಿಂದ ನೋಡಿದರೆ ಥರ್ಡ್ ಬರುತ್ತೆ, ರೈಟ್ ಹ್ಯಾಂಡಿಂದ ನೋಡಿದ್ರೂ ಥರ್ಡ್ ಬರುತ್ತೆ. ಬಟ್ ಅವ್ರಿಗೆ ಆಪ್ಷನ್ಸ್ ಏನಿದೆ? ಬಿಟ್ವೀನ್ ಬಿ ಆ್ಯಂಡ್ ಡಿ, ಬಿಟ್ವೀನ್ ಬಿ ಆ್ಯಂಡ್ ಸಿ, ಬಿಟ್ವೀನ್ ಇ ಆ್ಯಂಡ್ ಡಿ, ಬಿಟ್ವೀನ್ ಸಿ ಆ್ಯಂಡ್ ಇ. ಬಿಟ್ವೀನ್ ಬಿ ಆ್ಯಂಡ್ ಸಿ, ಬಿಟ್ವೀನ್ ವಾಟ್? ಬಿ ಆ್ಯಂಡ್ ಸಿ ಅಲ್ಲಿ ಬರುತ್ತೆ, ರೈಟ್? ಓಕೆ, ದ ನೆಕ್ಸ್ಟ್ ಕ್ವಶನ್. ಆನ್ಸರ್ ದ ಕ್ವಶನ್ ಬೇಸ್ಡ್ ಆನ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್. ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ? ನೇಮ್ಸ್ ಕೊಟ್ಟಿದ್ದಾರೆ ನೋಡಿ. ಅನಿತಾ, ಬಿನಿತಾ, ಸಿಡ್ನಿ, ದೀಪಕ್, ಐನ್ಸ್ಟೀನ್, ಫಿರೋಜ್ ಆ್ಯಂಡ್ ಜಾರ್ಜ್ ಆರ್ ಸೆಟಿಂಗ್ ಇನ್ ಅ ರೋ. ಅವರು ಕೂಡ ಹೇಗೆ ಕೂತ್ಕೊಳ್ತಾ ಇದ್ದಾರೆ? ರೋ ಅಲ್ಲಿ. ಫಿರೋಜ್ ಈಸ್ ಇಮಿಡಿಯೇಟ್ಲಿ ಟು ದ ರೈಟ್ ಆಫ್ ಐನ್ಸ್ಟೀನ್. ಐನ್ಸ್ಟೀನ್ ಈಸ್ ಫೋರ್ತ್ ಟು ದ ರೈಟ್ ಆಫ್ ಜಾರ್ಜ್. Sydney is the neighbor of Binita and Deepak. Third person to the Deepak is left end of the line. ಓಕೆ, ಸೊ ಫಸ್ಟ್ ನಾವೇನು ಮಾಡ್ಕೊಳ್ಳೋಣ? ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದನ್ನು ಶಾರ್ಟ್ ಫಾರ್ಮ್ ಆಗಿ ಬರ್ಕೊಳ್ಳೋಣ. ಅಂದರೆ ನಿಮಗೆ ಮತ್ತೊಂದು ಸಲ ಓದೋಕ್ಕೆ ರೈಟ್, ಮತ್ತೆ ಪದೇ ಪದೇ ಅದೇ ಲೈನ್ಸ್ ಓದ್ತಾ ಇದ್ದೀರಾ ಅಂದರೆ ನಿಮ್ಮದು ಜಾಸ್ತಿ ಟೈಮ್ ಹೋಗುತ್ತೆ. ಅದೇ ಸಲುವಾಗಿ ನಾವೇನು ಮಾಡೋಣ? ಈ ಸೈಡು ಇನ್ಫಾರ್ಮೇಷನನ್ನು ಬರ್ಕೊಳ್ಳೋಣ. ಏನಿದೆ ಫಸ್ಟು? ವಾಟ್? ಫಿರೋಜ್ ಈಸ್ ಇಮಿಡಿಯೇಟ್ಲಿ ಟು ದ ರೈಟ್ ಆಫ್ ಐನ್ಸ್ಟೀನ್. ಐನ್ಸ್ಟೀನ್ದು ಇಮಿಡಿಯೇಟ್ಲಿ ರೈಟ್ ಫಿರೋಜ್ ಇದ್ದಾನೆ. ಇಮಿಡಿಯೇಟ್ಲಿ ರೈಟ್. ದಿಸ್ ಈಸ್ ಇಮಿಡಿಯೇಟ್ಲಿ ರೈಟ್. ದಿಸ್ ಸೈಡ್ ಆ್ಯರೋ ಮಾಡಿದರೆ, ಈ ಸೈಡ್ ಆ್ಯರೋ ಮಾಡಿದರೆ ದಿಸ್ ಈಸ್ ಇಮಿಡಿಯೇಟ್ಲಿ ಲೆಫ್ಟ್. ಐನ್ಸ್ಟೀನ್ ಈಸ್ ಫೋರ್ತ್ ಟು ದ ರೈಟ್ ಆಫ್ ಜಾರ್ಜ್. ಐನ್ಸ್ಟೀನ್ ಈಸ್ ಫೋರ್ತ್ ಟು ದ ರೈಟ್ ಆಫ್ ಜಾರ್ಜ್. ಜಾರ್ಜ್ದು ಫೋರ್ತ್ ರೈಟಲ್ಲಿ ಮೀನ್ಸ್ ಫೋರ್ತ್ ರೈಟ್ ಅಲ್ಲಿ ಯಾರಿದ್ದಾರೆ? fourth to the right of George. Einstein is fourth to the right of George. George is fourth right ಅಲ್ಲಿ Einstein ಇದ್ದಾರೆ. This side fourth. Sydney is neighbor of Binita and Deepak. Sydney ಏನಿದೆ? Neighbor of Anita and Sydney is what? Neighbor of what? Binita and Deepak. Binita and Deepak ಈ ಥರ, or else Deepak or Binita ಈ ಥರ ಕೂಡ ಬರ್ಬೋದು, ರೈಟ್? ದ ಥರ್ಡ್ ಪರ್ಸನ್ ಟು ದ ದೀಪಕ್ ಈಸ್ ಲೆಫ್ಟ್ ಎಟ್ ಒನ್ ಆಫ್ ದ ಎಂಡ್ ಆಫ್ ದ ಲೈನ್. ಸೊ ದೀಪಕ್ ದ ಥರ್ಡ್ ಪರ್ಸನ್ ಯಾರು ಇರ್ತಾರಲ್ಲ, ಈಸ್ ಲೆಫ್ಟ್ ಎಟ್ ಒನ್ ಆಫ್ ದ ಎಂಡಲ್ಲಿ ಇದ್ದಿರ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ದೀಪಕ್ ಇಲ್ಲಿದ್ದಾನೆ ಅಂತಂದರೆ ಒಂದು ಥರ್ಡ್ ಪರ್ಸನ್ನು ಲೆಫ್ಟ್ ಎಂಡಲ್ಲಿ ಇದ್ದಿರ್ತಾನೆ ಅಂತ ಅರ್ಥ. ಓಕೆ, ಸೊ ವಿಲ್ ಸ್ಟಾರ್ಟ್ ಸಾಲ್ವಿಂಗ್. ಫಸ್ಟ್ ಏನಿದೆ? ಹೌ ಮೆನಿ ಪರ್ಸನ್ಸ್ ಆರ್ ದೇರ್? 1 2 3 4 5 6, ರೈಟ್? 6 7 ಜನ ಇದ್ದಾರೆ, 7 ಜನ ಇದ್ದಾರೆ, ರೈಟ್? ಸೊ ಫೇಸಿಂಗ್ ನಾರ್ತ್, ದೇ ಆರ್ ಆಲ್ ಫೇಸಿಂಗ್ ನಾರ್ತ್. ಸೊ ಐನ್ಸ್ಟೀನ್ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಿದೆ ಇನ್ಫಾರ್ಮೇಷನ್, ಎಸ್ ಆರ್ ನಾಟ್? ಐನ್ಸ್ಟೀನ್ ಬಗ್ಗೆ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿದೆ, ಅದನ್ನು ನೋಡೋಣ. ಐನ್ಸ್ಟೀನ್ ಇಮಿಡಿಯೇಟ್ ರೈಟಲ್ಲಿ ಫಿರೋಜ್ ಇದ್ದಾನೆ. ಇಮಿಡಿಯೇಟ್ ರೈಟಲ್ಲಿ ಫಿರೋಜ್ ಇದ್ದಾನೆ, ರೈಟ್? ಐನ್ಸ್ಟೀನ್ ಈಸ್ ಫೋರ್ತ್ ಟು ದ ರೈಟ್ ಆಫ್ ಜಾರ್ಜ್. ಜಾರ್ಜ್ದು ಫೋರ್ತ್ ಟು ದ ರೈಟ್ ಅಂತಂದರೆ ಮಿಡಲಲ್ಲಿ ಎಷ್ಟು ಜನ ಬಂದಿರ್ತಾರೆ? ಆಲ್ವೇಸ್ ನೆನ್ಪಿಟ್ಕೊಳ್ಳಿ. ಸೊ ಮಿಡಲಲ್ಲಿ ಎಷ್ಟು ಜನ ಇದ್ದಿರ್ತಾರೆ? 3 ಜನ ಇದ್ದಿರ್ತಾರೆ. 4 ಮೀನ್ಸ್ ಐನ್ಸ್ಟೀನ್ ಈಸ್ ಫೋರ್ತ್ ಟು ದ ರೈಟ್ ಆಫ್ ಜಾರ್ಜ್. ಜಾರ್ಜ್ ಇಲ್ಲಿ ಬರೆದಿದ್ರೆ 1 2 3 4. ಐನ್ಸ್ಟೀನ್ ಈಸ್ ಫೋರ್ತ್ ಟು ದ ರೈಟ್ ಆಫ್ ಜಾರ್ಜ್. ಜಾರ್ಜ್ದು ಫೋರ್ತ್ ಟು ದ ರೈಟಲ್ಲಿ ಐನ್ಸ್ಟೀನ್ ಇದೆ. ಸಿಡ್ನಿ ಈಸ್ ನೇಬರ್ ಆಫ್ ವಿನಿತಾ ಆ್ಯಂಡ್ ದೀಪಕ್. ಇಲ್ಲೇ ಜನ ಆದರೂ ಇವಾಗ 1 2 3 4 5 6. ನಮಗೆ ಇನ್ನೊಬ್ಬರು ಅಷ್ಟೇ ಬೇಕು. ಸೊ ಇಲ್ಲಾದರೂ ಬರ್ಬೋದು, ಓಕೆ? ಸೊ ವಾಟ್ ಈಸ್ ದ್ಯಾಟ್? ಸಿಡ್ನಿ ಈಸ್ ನೇಬರ್ ಆಫ್ ವಿನಿತಾ ಆ್ಯಂಡ್ ದೀಪಕ್ ಅಂತ ಹೇಳ್ತಾ ಇದ್ದಾರೆ. ಸಿಡ್ನಿ ಏನಿದೆ? ನೇಬರ್ ಆಫ್ ವಿನಿತಾ ಆ್ಯಂಡ್ ದೀಪಕ್ ಅಂದರೆ 3 ಜನ ಒಂದೇ ಕಡೆ ಬರಬೇಕು. ಇನ್ ಕೇಸ್ ನಾನು ಇಲ್ಲಿ 3 ಜನ ಈ ಸೈಡ್ ತೊಗೊಂಡಿದ್ರೆ ಜಾಸ್ತಿ ಜನ ಆಗಿರ್ತಾರೆ. ಹಾಗಿದ್ರೆ ಓನ್ಲಿ 1 ಪಾಸಿಬಿಲಿಟಿ, 3 ಜನ ಎಲ್ಲಿ ಖಾಲಿ ಇದೆ ಪ್ಲೇಸು? ಹಿಯರ್ ಓನ್ಲಿ.
ಸೊ ಸಿಡ್ನಿ ಅಂತೂ ಕಂಪಲ್ಸರಿ ಇಲ್ಲೇ ಬಂದಿರುತ್ತೆ. ಬಟ್ ಬಿನಿತಾ ಆ್ಯಂಡ್ ದೀಪಕಲ್ಲಿ ನಮಗೆ ಕನ್ಫ್ಯೂಷನ್ ಇದೆ. ಸೊ ದೀಪಕ್ದು ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ರು, 3rd person ಟು ದ ದೀಪಕ್ ಈಸ್ ಲೆಫ್ಟ್ ಎಟ್ ಒನ್ ಆಫ್ ದ ಲೈನ್ ಅಂತ ಕೊಟ್ಟಿದ್ರು. ಇನ್ ಕೇಸ್ ಇಫ್ ಐ ಟೇಕ್ ದೀಪಕ್ ಇಲ್ಲಿ ತೊಗೊಂಡಿದ್ರೆ, ಸೊ 3rd person ಲೆಫ್ಟ್ ಹ್ಯಾಂಡಲ್ಲಿ ಇರಬೇಕು, ದೀಪಕ್ದು 3rd person. ಸೊ ಇಲ್ಲಿಂದ ಎಣಿಸಿದರೆ 1 2 3 ಅಂತ ಬರುತ್ತೆ. ಆವಾಗ ಮಾತ್ರ ಇದು ಲೆಫ್ಟ್ ಹ್ಯಾಂಡ್ ಅಂತ ಅವರು ಹೇಳ್ತಾ ಇರೋದು ಕರೆಕ್ಟ್ ಆಗುತ್ತೆ. ಬಟ್ ಈ ಥರ ನಾನು ತೊಗೊಂಡಿದಾಗ ಪರ್ಸೆಂಟ್ ಎಷ್ಟಾಗಿರ್ತಾರೆ ನೋಡಿ, 3 6 7 8 1 ಎಕ್ಸ್ಟ್ರಾ ಆಗ್ತಾ ಇದೆ. ಹಾಗಿದ್ರೆ ಆ ಪಾಸಿಬಿಲಿಟಿ ಏನಾಗುತ್ತೆ ನಿಮಗೆ, ರಾಂಗ್ ಆಗುತ್ತೆ. ರೈಟಾ? ಸೊ ಹಾಗಿದ್ರೆ ದೀಪಕ್ ಅಲ್ಲಿ ಬರೋ ಹಾಗಿಲ್ಲ. ಹಾಗಿದ್ರೆ ಎಲ್ಲಿ ಬರ್ಬೋದು ದೀಪಕ್? ಓನ್ಲಿ ಹಿಯರ್ ಪ್ಲೇಸ್. ಸೊ ದೀಪಕ್ದು 3rd ಲೆಫ್ಟ್ ಎಂಡ್ ಇದೆ. ಸೊ 3rd ಲೆಫ್ಟ್ 1 2 3 ಎಸ್ ಲೆಫ್ಟ್ ಹ್ಯಾಂಡ್. ಹಾಗಿದ್ರೆ ಇನ್ನೊಬ್ಬರು ಬೇಕು, ಉಳಿದಿರೋ 1 person ಎಲ್ಲಿ ಬಂದಿರ್ತಾರೆ, ಈ ಸೈಡ್. ರೈಟ್? ಸೊ ಇಲ್ಲಿ ಅಂತೂ ದೀಪಕ್ ಆಯಿತು, ಬಿನಿತಾ. ಸೊ ಉಳಿದಿರೋ 1 person ಈಸ್ ವಾಟ್ ಈಸ್ ದಟ್ ಪರ್ಸನ್? ಅನಿತಾ. ರೈಟ್? ಓಕೆ. ಸೊ ದ ನೆಕ್ಸ್ಟ್ ಕ್ವಶನ್, ವಿಲ್ ಗೋ ಫಾರ್ ದ ಕ್ವಶನ್ಸ್ ಏನಿದೆ. ವೇರ್ ಈಸ್ ಅನಿತಾ ಸಿಟ್ಟಿಂಗ್ ಬಿಟ್ವೀನ್ ಐನ್ಸ್ಟೀನ್ ಆ್ಯಂಡ್ ದೀಪಕ್? ಅಟ್ ಲೆಫ್ಟ್ ಹ್ಯಾಂಡ್, ಇನ್ ಮಿಡಲ್, ಎಟ್ ರೈಟ್ ಹ್ಯಾಂಡ್. ಸೊ ನೋಡಿ, ಅನಿತಾ ಎಲ್ಲಿ ಕೂತಿದ್ದಾಳೆ? ಅನಿತಾ ಈಸ್ ವಾಟ್? ರೈಟ್ ಹ್ಯಾಂಡ್. ಬಿಟ್ವೀನ್ ಅಂತೂ ಬರಲ್ಲ, ಶಿ ಸಿಟ್ಸ್ ವಾಟ್ ಇನ್ ಅ ರೈಟ್ ಹ್ಯಾಂಡ್, ಎಟ್ ರೈಟ್ ಹ್ಯಾಂಡ್. ನೆಕ್ಸ್ಟ್ ಕ್ವಶನ್, which of the following statement is not true? Which of the following statements is not true? Einstein is not true ಅಂತ ಕೇಳ್ತಾ ಇದ್ದಾರೆ. ಸೊ ಐನ್ಸ್ಟೀನ್ ಈಸ್ ಇಮಿಡಿಯೇಟ್ಲಿ ಟು ದ ಲೆಫ್ಟ್ ಆಫ್ ದೀಪಕ್. ಐನ್ಸ್ಟೀನ್ ಈಸ್ ಇಮಿಡಿಯೇಟ್ಲಿ ಟು ದ ಲೆಫ್ಟ್ ಆಫ್ ದೀಪಕ್. ಲೆಫ್ಟ್ ಆಫ್ ದೀಪಕ್ ಇದೆನಾ? ಇಲ್ಲ, ರೈಟ್ ಆಫ್ ದೀಪಕ್ ಇದೆ. ಓಕೆ, ಬಿಕಾಸ್ ದೇ ಆಲ್ ಆರ್ ಫೇಸಿಂಗ್ ವಾಟ್? ನಾರ್ತ್ ಅಂತ ಹೇಳಿದ್ದು. ದೇ ಆಲ್ ಆರ್ ಫೇಸಿಂಗ್ ನಾರ್ತ್. ಸೊ ಹಾಗಿದ್ರೆ ದೀಪಕ್ದು ರೈಟಲ್ಲಿ ಇದೆ. ಸೊ ಫಸ್ಟ್ ಸ್ಟೇಟ್ಮೆಂಟೇ ನಮಗೆ ರಾಂಗ್ ಆಗುತ್ತೆ. ರೈಟ್? ಅನಿತಾ ಈಸ್ ಎಟ್ ಒನ್ ಆಫ್ ದ ಎಂಡ್ ಆಫ್ ದ ಲೈನ್. ಎಸ್. ಜಾರ್ಜ್ ಈಸ್ ಇಮಿಡಿಯೇಟ್ ಟು ದ ಲೆಫ್ಟ್ ಆಫ್ ಬಿನಿತಾ. ಸೊ ವಿಲ್ ಸಿ, ಬಿನಿತಾದು ಇಮಿಡಿಯೇಟ್ ಲೆಫ್ಟ್ಗೆ ಜಾರ್ಜ್ ಇದ್ದಾರಾ? ಎಸ್. ನೆಕ್ಸ್ಟ್, ಫಿರೋಜ್ ಈಸ್ ಸೆಕೆಂಡ್ ಟು ದ ರೈಟ್ ಆಫ್ ದೀಪಕ್. ದೀಪಕ್ದು ಸೆಕೆಂಡ್ ರೈಟಲ್ಲಿ. ಫಿರೋಜ್, ಎಸ್, ಫಸ್ಟ್ ರೈಟ್, ಸೆಕೆಂಡ್ ರೈಟ್. ಸೊ ದಟ್ ಈಸ್ ಫಿರೋಜ್. Not true is what? Which one? First one is your answer. ಯಾವುದು ಕರೆಕ್ಟ್ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್, ಹೂ ಈಸ್ ಬಿನಿತಾಸ್ ನೇಬರ್? ಬಿನಿತಾ ನೇಬರ್ ಯಾರಿದ್ದಾರೆ? ಹೂ ಈಸ್ ಬಿನಿತಾಸ್ ನೇಬರ್? ಜಾರ್ಜ್ ಆ್ಯಂಡ್ ಸಿಡ್ನಿ. ರೈಟ್? ಜಾರ್ಜ್ ಆ್ಯಂಡ್ ಸಿಡ್ನಿ. ಸೊ ಬಿ ಆಪ್ಷನ್. ರೈಟ್? ಸೊ ಜಾರ್ಜ್ ಆ್ಯಂಡ್ ಸಿಡ್ನಿ. ಓಕೆ. Next question. What is the next question? 5 men, Ajay, Vijay and Chag, Dani and L are sitting facing south direction. ಅವರು ಸೌತ್ ಡೈರೆಕ್ಷನಲ್ಲಿ, ಒಂದು ಲೀನಿಯರ್ ಅರೇಂಜ್ಮೆಂಟ್ ಬಂದಾಗ ಸೌತ್ ಇರುತ್ತೆ ಆ್ಯಂಡ್ ನಾರ್ತ್ ಕೂಡ ಇರುತ್ತೆ. ನಾರ್ತ್ ಡೈರೆಕ್ಷನ್ ಆ್ಯಂಡ್ ಸೌತ್ ಡೈರೆಕ್ಷನ್. ಸೊ ವೈಲ್ 5 men, ಮೀನಾ, ನೈನಿ, ಓಶಿ, ಪಾರೋಲ್ ಆ್ಯಂಡ್ ಸಾಕ್ಷಿ ಆರ್ ಸಿಟ್ಟಿಂಗ್ ಫೇಸಿಂಗ್ ನಾರ್ತ್ ಡೈರೆಕ್ಷನ್. ಅವ್ರೇನು ಮಾಡ್ತಾ ಇದ್ದಾರೆ? ನಾರ್ತ್ ಡೈರೆಕ್ಷನಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. ಇನ್ ದ ಸೆಕೆಂಡ್ ರೋ ಪ್ಯಾರಲಲ್ ಟು ದ ಫಸ್ಟ್ ರೋ. ಏನು ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ, ಇನ್ನೊಂದು ಸೆಟ್ಟಿಂಗ್ ಅರೇಂಜ್ಮೆಂಟ್ ಬಂದಾಗ ಒಂದು ಲೀನಿಯರ್ ಅರೇಂಜ್ಮೆಂಟ್ ಬಂದಿರುತ್ತೆ, ಇನ್ನೊಂದು ದೇವ್ ಸಿಟ್ ಅಪೋಸಿಟ್ ಟು ಈಚ್ ಅದರ್ ಮೀನ್ಸ್ ಪ್ಯಾರಲಲ್ ರೋ ಕೂಡ ಕೊಟ್ಟಿರ್ತಾರೆ. ಈ ಕ್ವಶನಲ್ಲಿ ಏನಿದೆ? ಪ್ಯಾರಲಲ್ ರೋವನ್ನು ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ವಾಟ್ ಈಸ್ ದ ಕ್ವಶನ್? ಸೊ ಏನಿದೆ? ಪ್ಯಾರಲಲ್ ರೋ ಅಲ್ಲಿ ಯಾರು ನಾರ್ತ್ ಫೇಸ್ ಮಾಡ್ತಾ ಇದ್ದಾರೆ, ಯಾರು ಈಸ್ಟ್? ಸಿ, ಪ್ಯಾರಲಲ್ ರೋ ಅಲ್ಲಿ ಆಲ್ವೇಸ್ ಏನಿರುತ್ತೆ? ಸೊ ಪ್ಯಾರಲಲ್ ರೋ ಅಂತ ಬಂದಾಗ ಇಬ್ಬರು ಫೇಸ್ ಈಚ್ ಅದರ್ ಅಂತ ಹೇಳಿರ್ತಾರೆ. ರೈಟ್? ಫೇಸಸ್ ಈಚ್ ಅದರ್, ಇನ್ನೊಬ್ಬರು ಸೌತು, ಇನ್ನೊಬ್ಬರು ನಾರ್ತ್ ಆಗಿ ಫೇಸ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಪ್ಯಾರಲಲ್ ರೋ, ದೀಸ್ ಆರ್ ದ ಪ್ಯಾರಲಲ್ ರೋ. ಸೊ ಇವಾಗ ವಾಟ್? ಫೇಸಿಂಗ್ ನಾರ್ತ್ ಡೈರೆಕ್ಷನ್ ಯಾರಿದ್ದಾರೆ? ಮೀನಾ, ನೈನಿ ಫೇಸಿಂಗ್ ನಾರ್ತ್ ಡೈರೆಕ್ಷನ್. ಇದಂದರೆ ನಾರ್ತ್ ಬರುತ್ತೆ, ಇದು ಸೌತ್ ಬರುತ್ತೆ. ಆವಾಗ ಮಾತ್ರ ಇಬ್ಬರು ಒಬ್ರನ್ನೊಬ್ಬರು ಫೇಸ್ ಮಾಡ್ಬೋದು. ರೈಟ್? ದಿಸ್ ಈಸ್ ಸೌತ್, ದಿಸ್ ಈಸ್ ನಾರ್ತ್. ಸೊ ಇವಾಗ ನಾರ್ತ್ ಯಾರ್ಯಾರು ಫೇಸ್ ಮಾಡ್ತಾ ಇದ್ದಾರೆ ಅವ್ರದ್ದನ್ನು ಬರ್ಕೊಳ್ಳೋಣ. ದಟ್ ಈಸ್ ಫೋರ್ಟ್ ಮೀನಾ, MNOPS. ವಿಲ್ ರೈಟ್ ಇನ್ ಅ ಶಾರ್ಟ್ ಫಾರ್ಮ್.
ಸೊ ಇವಾಗ ಮೆನ್ನಲ್ಲಿ ಯಾರಿದ್ದಾರೆ, ಎಷ್ಟು ಜನ ಸೌತ್ ಫೇಸ್ ಮಾಡ್ತಾ ಇದ್ದಾರೆ? ದೆರ್ ಇಸ್ ಆಲ್ಸೋ 5 ಮೆಂಬರ್ಸ್. ಅಜಯ್, ವಿಜಯ್, ಚಾಗ್, ಅಜಯ್, ವಿಜಯ್, ಚಾಗ್, ಡ್ಯಾನಿ ಆ್ಯಂಡ್ ಎಲ್. ನೋಡಿ 5 ಮೆಂಬರ್ಸ್ ಆದರು, ರೈಟ್? ಸೊ ದೇ ಆರ್ ಫೇಸಿಂಗ್ ಸೌತ್, ದೀಸ್ ಆರ್ ಫೇಸಿಂಗ್ ನಾರ್ತ್. ಸೊ ಆವಾಗ ನಿಮಗೆ ಕನ್ಫ್ಯೂಸ್ ಆಗೋಲ್ಲ. ಇಲ್ಲ ಅಂತಂದರೆ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಬರ್ಕೊಂಡ್ರೆ ಆವಾಗ ರಾಂಗ್ ಆಗುತ್ತೆ. ಸೊ ಮೀನ ಇಲ್ಲೇ ಬರಬೇಕು ಅಂದರೆ ಇದೇ ರೋ ಅಲ್ಲಿ ಬರಬೇಕು, ರೈಟ್? ನಾರ್ತ್ ಫೇಸಿಂಗ್, ದಿಸ್ ಸೈಡ್ ನಾರ್ತ್ ಫೇಸಿಂಗ್, ದೀಸ್ ಆರ್ ಸೌತ್ ಫೇಸಿಂಗ್. ಸೊ ಅಗೇನ್ ವಾಟ್ ಈಸ್ ದ ಇನ್ಫಾರ್ಮೇಷನ್? ಇನ್ಫಾರ್ಮೇಷನನ್ನು ಏನು ಕೊಟ್ಟಿದ್ದಾರೆ? ಸೊ ಫಸ್ಟ್ ಆಫ್ ಆಲ್ ಪ್ಯಾಲೆಟ್ ಫಸ್ಟು ವಿಜಯ್ ಹೂ ಈಸ್ ಸಿಟ್ಟಿಂಗ್ ಇಮಿಡಿಯೇಟ್ ಟು ದ ಡ್ಯಾನಿ. ವಿಜಯ್ who is sitting immediate to Danny is in front of ಸಾಕ್ಷಿ. ಇಮಿಡಿಯೇಟ್ ಟು ಡ್ಯಾನಿ ಯಾರಿದ್ದಾರೆ? ಅವರು ಯಾರ ಎದುರುಗಡೆ ಕೂತಿದ್ದಾರೆ? ಸಾಕ್ಷಿ ಎದುರುಗಡೆ ಕೂತಿದ್ದಾರೆ ಅಂತೆ. ಫಾರ್ ಇಲ್ಲಿ ನಾನು ಡ್ಯಾನಿ ತಗೊಂಡೆ ಅಂದ್ಕೊಳ್ಳಿ, ಡ್ಯಾನಿ ಇಮಿಡಿಯೇಟ್. ಸೊ ಇಲ್ಲಾದರೂ ಬರ್ಬೋದು, ಆರೆಲ್ಸ್ ಇಲ್ಲಾದರೂ ಬರ್ಬೋದು. ಇಮಿಡಿಯೇಟ್ ರೈಟ್ ಆರ್ ಲೆಫ್ಟ್ ಹೇಳಿಲ್ಲ. ಅವ್ರು ಎದುರುಗಡೆ ಯಾರು ಕೂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ? ಸಾಕ್ಷಿ, ಸಾಕ್ಷಿ, ರೈಟ್? ಸಾಕ್ಷಿ. ಓಕೆ. ಸೊ ಚಾಗ್ ಆ್ಯಂಡ್ ನೈನಿ ಇನ್ ಫ್ರಂಟ್ ಆಫ್ ಈಚ್ ಅದರ್. ಡಯಾಗೋನಲ್ ಅಂತಂದರೆ ಏನು ಬರುತ್ತೆ? ಇಲ್ಲೊಬ್ರು ಕೂತಿದ್ರೆ ಇಲ್ಲೊಬ್ರು ಕೂತಿರ್ತಾರೆ, ಇಲ್ಲಿ ಇಲ್ಲಿ, ದೇ ಆರ್, ದಟ್ ಮೀನ್ಸ್ ಡಯಾಗೋನಲ್. ಎಲ್ ಈಸ್ ಇನ್ ಫ್ರಂಟ್ ಆಫ್ ಐಶಿ ಹೂ ಈಸ್ ಜಸ್ಟ್ ಟು ದ ರೈಟ್ ಆಫ್ ಮೀನಾ. ಇಲ್ಲಿ ನಾವು ಡ್ರಾ ಮಾಡೋಕ್ಕೆ ಬರಲ್ಲ, ರೈಟ್? ಏನು ಇನ್ಫಾರ್ಮೇಷನ್ ಗೊತ್ತಿಲ್ಲ. ಪಾರುಲ್ ಹೂ ಈಸ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಸಾಕ್ಷಿ. ಇವರೆಲ್ಲ ನಾರ್ತ್ ಫೇಸ್ ಮಾಡ್ತಾ ಇದ್ದಾರೆ, ರೈಟಾ? ಇವರೆಲ್ಲ ಸೌತು, ಹಿಯರ್ ಇಟ್ ಈಸ್, ದೇ ಆರ್ ನಾರ್ತ್. ಸೊ ಏನಿದೆ? ಪಾರುಲ್ ಹೂ ಈಸ್ ಸಿಟ್ಟಿಂಗ್ ಇಮಿಡಿಯೇಟ್ ಟು ಲೆಫ್ಟ್ ಆಫ್ ಸಾಕ್ಷಿ. ಇಮಿಡಿಯೇಟ್ ಲೆಫ್ಟ್ ಆಫ್ ಸಾಕ್ಷಿ, ಇಮಿಡಿಯೇಟ್ ಲೆಫ್ಟ್ ಆಫ್ ಸಾಕ್ಷಿ ಇಲ್ಲಿ ಬಂದಿರುತ್ತೆ. ಯಾರು? ಪಾರುಲ್ ಈಸ್ ಇನ್ ಫ್ರಂಟ್ ಆಫ್ ಡ್ಯಾನಿ. ಸಿ, ಇಮಿಡಿಯೇಟ್ ಲೆಫ್ಟ್ ಆಫ್ ಸಾಕ್ಷಿಗೆ ಪಾರುಲ್ ಬರ್ತಿದ್ರೆ ಇನ್ ಫ್ರಂಟ್ ಆಫ್ ಡ್ಯಾನಿ ಬರ್ತಾ ಇದೆನಾ? ಇಲ್ಲ. ಹಾಗಿದ್ರೆ ಇದೇನಾಯಿತು? ಅಸಂಪ್ಷನು ರಾಂಗ್ ಆಯಿತು. ಬಟ್ ಇಲ್ಲಿ ನೋಡಿ, ಇಮಿಡಿಯೇಟ್ ಲೆಫ್ಟ್ ಆಫ್ ಸಾಕ್ಷಿ ಈಸ್ ವಾಟ್? ಪಾರುಲ್. ಸೊ ಪಾರುಲ್ ಎದುರುಗಡೆ ಯಾರಿದ್ದಾರೆ? ಡ್ಯಾನಿ. ಎಸ್, ಕರೆಕ್ಟ್. ಅವರದ್ದೇ ಹೇಳ್ತಾ ಇದ್ದಾರೆ, ಎದುರುಗಡೆ ಏನಿದೆ? ಡ್ಯಾನಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಮೀನಾ ಈಸ್ ಸಿಟ್ಟಿಂಗ್ ಎಟ್ ಅ ಒನ್ ಎಂಡ್ ಆಫ್ ದ ರೋ. ಯಾವ ಎಂಡಿಗೆ ಕೂತ್ಕೋತಾ ಇದ್ದಾಳೆ ಅದನ್ನು ಗೊತ್ತಿಲ್ಲ, ರೈಟ್? ಒನ್ ಎಂಡ್ ಆಫ್ ದ ರೋ. ನೆಕ್ಸ್ಟ್ ಏನು ಇನ್ಫಾರ್ಮೇಷನ್ ಗೊತ್ತಿದೆ? ಎಲ್ ಈಸ್ ಇನ್ ಫ್ರಂಟ್ ಆಫ್ ಐಶಿ ಹೂ ಈಸ್ ಜಸ್ಟ್ ಟು ದ ರೈಟ್ ಆಫ್ ಮೀನಾ. ನಾವು ಇಲ್ಲಿ ಮಾಡ್ಕೊಳ್ಳೋಣ ಇನ್ನೊಂದು, ರೈಟ್? ಸೊ ಹಾಗಿದ್ರೆ ಏನಿದೆ? ಮೀನಾ ಈಸ್ ಸಿಟ್ಟಿಂಗ್ ಒನ್ ಆಫ್ ದ ಎಂಡ್ ಆಫ್ ದ ರೋ ಅಂತ ಹೇಳಿದ್ದಾರೆ. ಆ್ಯಂಡ್ ಎಲ್ ಈಸ್ ಇನ್ ಫ್ರಂಟ್ ಆಫ್ ಐಶಿ ಹೂ ಈಸ್ ಜಸ್ಟ್ ಟು ದ ರೈಟ್ ಆಫ್ ಮೀನಾ. ಸಿ, ಒನ್ ಆಫ್ ದ ಎಂಡ್ ಅಂದರೆ ಮೀನಾ ಇದೇ ರೋ ಅಲ್ಲಿ ಬರಬೇಕಾ? ರೈಟ್? ಮೀನಾ ನಾನು ಇವಾಗ ಇಲ್ಲಿ ತೊಗೊಂಡಿದ್ರೆ ಮೀನಾ, ರೈಟ್? ಸೊ ಎಂಡಲ್ಲಿ ಇದ್ದಾರೆ ಅಂತಂದರೆ ಈ ಸೈಡ್ 1 ಪರ್ಸನ್ ತೊಗೊಂಡಿದ್ರೆ ಜಾಸ್ತಿ ಆಗುತ್ತಾ ಪರ್ಸನ್ಸ್, ರೈಟ್? ಹಾಗಿದ್ರೆ ಮೀನಾ ಎಲ್ಲಿ ಬರುತ್ತೆ? ಮೀನಾ ಈಸ್ ಇನ್ ಅ ಲೆಫ್ಟ್ ಎಂಡ್, ರೈಟ್? ಲೆಫ್ಟ್ ಎಂಡಲ್ಲಿ ಬಂದಿರುತ್ತೆ ಮೀನಾ. ಸೊ ಅವಾಗ ಏನಾಗಿರುತ್ತೆ? ಮೀನಾದು ಈ ಜಸ್ಟ್ ರೈಟಿಗೆ ಯಾರಿದ್ದಾರೆ? ಓಯ್ಶಿ ಇದ್ದಾಳಂತೆ, ರೈಟ್? ಸೊ ಹಾಗಿದ್ರೆ ಎಲ್ ಈಸ್ ಇನ್ ಫ್ರಂಟ್ ಆಫ್, ಎಲ್ಲಿದ್ದಾನೆ? ಇನ್ ಫ್ರಂಟ್ ಆಫ್ ಓಯ್ಶಿ, ರೈಟ್? ಸೊ ನೆಕ್ಸ್ಟ್ ಏನಿದೆ? ಚಾಗ್ ಆ್ಯಂಡ್ ನೈನಿ ಇನ್ ಫ್ರಂಟ್ ಆಫ್ ಈಚ್ ಅದರ್. ಸೊ ಇಲ್ಲಿ ಎಷ್ಟು ಜನ ಆದರೂ ಇವಾಗ? 2, 3, 4, 5. ಸೊ ಇವಾಗ ಆಯಿತಾ? ಕರೆಕ್ಟು. 5 ಮೆಂಬರ್ಸ್ ಅರೇಂಜ್ ಆಯಿತು ಇವಾಗ. ನೆಕ್ಸ್ಟ್ ಇವಾಗ ನಮ್ಗೆ ಏನು ಬೇಕು? ಪಾರುಲ್ ಆ್ಯಂಡ್ ಇದ್ರ ಗೊತ್ತಿದೆ ಆಲ್ರೆಡಿ, ರೈಟ್? ಸೊ ಅಗೇನ್ ಕ್ವಶನ್ ಏನು ಹೇಳಿದ್ದಾರೆ? ವಿಜಯ್ ಹೂ ಈಸ್ ಓಕೆ. ಚಾಗ್ ಆ್ಯಂಡ್ ನೈನಿ ಇನ್ ಫ್ರಂಟ್ ಆಫ್ ಈಚ್ ಅದರ್. ಸೊ ಡಯಾಗೊನಲಿ ಅಂತ ಹೇಳಿದರು. ಚಾಗ್ ಆ್ಯಂಡ್ ನೈನಿ ಆರ್ ಇನ್ ಫ್ರಂಟ್ ಆಫ್ ಈಚ್ ಅದರ್ ಇನ್ ಅ ಡಯಾಗೊನಲ್. ಅಂದರೆ ಚಾಗ್ ಇಲ್ಲಿದ್ರೆ ವಾಟ್? ಚಾಗ್ ಇಲ್ಲಿದ್ರೆ ಇಲ್ಲಿ ನೈನಿ ಬರಬೇಕು. ಇಲ್ಲೊಂದೇ ಪ್ಲೇಸ್ ಖಾಲಿ ಇದೆ, ರೈಟ್? ಸೊ ಚಾಗ್, ಹಿಯರ್ ನೈನಿ. ಸೊ ಇಲ್ಲಿ ನೈನಿ ತೊಗೊಂಡ್ರೆ ಇಲ್ಲಿ ಚಾಗ್ ಬರೋಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಹಿಯರ್ ಆಲ್ರೆಡಿ ಮೀನಾ ಇದ್ದಾರೆ. ಸೊ ಹಾಗಿದ್ರೆ ಉಳಿದಿರೋ 2 ಪರ್ಸನ್ ನಿಮ್ಗೆ ಗೊತ್ತಿದೆ, ಇಲ್ಲಿ ಮಾಡಿದ್ದಾರೆ ಅರೇಂಜ್ಮೆಂಟ್, ರೈಟ್? ದಟ್ ಈಸ್ ಪಾರುಲ್ ಆ್ಯಂಡ್ ಸಾಕ್ಷಿ. ಇಲ್ಲೇನು ಬರುತ್ತೆ? ವಿಜಯ್ ಆ್ಯಂಡ್ ಡ್ಯಾನಿ. ಸೊ ಉಳಿದಿರೋ 1 ಪರ್ಸನ್ ಯಾರು? ಅಜಯ್, ರೈಟ್? ಉಳಿದಿರೋ 1 ಪರ್ಸನ್ ಅಜಯ್ ಇದ್ದಾರೆ. ಓಕೆ. ನೆಕ್ಸ್ಟ್ ಕ್ವಶನ್, ವಿಲ್ ಗೋ ಫಾರ್ ದ ಕ್ವಶನ್ಸ್ ಏನಿದೆ ಅದನ್ನು ಹೋಗೋಣ. ಸೊ ಫಸ್ಟ್ ವಿಲ್ ರೈಟ್ ಆನ್. ಇಲ್ಲೂ ಕೂಡ ನಾವು ಅರೇಂಜ್ಮೆಂಟ್ಸನ್ನು ಬರ್ಕೊಳ್ಳೋಣ, ಆವಾಗ ಈಸಿ ಆಗುತ್ತೆ ನಮಗೆ. ಏನಿದೆ ಅರೇಂಜ್ಮೆಂಟ್? ಬಿಫೋರಲ್ಲಿ CEDVA. ನೆಕ್ಸ್ಟ್ MOPSN.
ರೈಟ್. ಸೊ ಹಾಗಿದ್ದರೆ ಐಶಿ ಆ್ಯಂಡ್ ಪಾರುಲ್, ಅಜಯ್ ಆ್ಯಂಡ್ ಎಲ್, ವಿಜಯ್ ಆ್ಯಂಡ್ ಸಾಕ್ಷಿ ಚೇಂಜ್ ದರ್ ಪೊಸಿಷನ್ ಮ್ಯೂಚುವಲಿ. ಅವರು ಪೊಸಿಷನನ್ನು ಚೇಂಜ್ ಮಾಡ್ಕೊಂಡಿದ್ರೆ ದೆನ್ ಹೂ ವಿಲ್ ಬಿ ದ ಸೆಕೆಂಡ್ ಪರ್ಸನ್ ಟು ದ ರೈಟ್ ಆಫ್ ದ ಪರ್ಸನ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಸೆಕೆಂಡ್ ಪರ್ಸನ್ ಫ್ರಮ್ ದ ರೈಟ್ ಆಫ್ ಪಾರುಲ್ ಅಂತ ಹೇಳ್ತಾ ಇದ್ದಾರೆ. ವಾಟ್ ದೇ ಆರ್ ಆಸ್ಕಿಂಗ್, ಫಸ್ಟ್ ವಿಲ್ ಚೇಂಜ್ ದರ್ ವಾಟ್ ಪೊಸಿಷನ್, ಫಸ್ಟ್ ಪೊಸಿಷನ್ ಚೇಂಜ್ ಮಾಡಿ ಅಂತ ಹೇಳಿದ್ದಾರೆ, ವಿಲ್ ಚೇಂಜ್ ದ ಪೊಸಿಷನ್. ಐಶಿ ಆ್ಯಂಡ್ ಪಾರುಲ್, ಐಶಿ ಆ್ಯಂಡ್ ಪಾರುಲ್ ಅಂದರೆ ಇಲ್ಲಿ ಪಾರುಲ್ ಬರುತ್ತೆ, ಇಲ್ಲಿ ಐಶಿ ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ಅಜಯ್ ಆ್ಯಂಡ್ ಎಲ್, ಅಜಯ್ ಆ್ಯಂಡ್ ಎಲ್ ಇವ್ರದ್ದು ಕೂಡ ಪೊಸಿಷನ್ ಚೇಂಜ್ ಆಯಿತು. ಅಗೇನ್ ವಾಟ್ ವಿಜಯ್ ಆ್ಯಂಡ್ ಸಾಕ್ಷಿ, ವಿಜಯ್ ಇಸ್ ವೇರ್ ಇಸ್ ವಿಜಯ್, ಇಲ್ಲಿ ಸಾಕ್ಷಿ ಬಂದಿರುತ್ತೆ, ಇಲ್ಲಿ ವಿಜಯ್ ಬಂದಿರುತ್ತೆ. ಮ್ಯೂಚುವಲಿ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ದೆನ್ ಹೂ ವಿಲ್ ಬಿ ದ, ಯಾರಿದ್ದಾರೆ ಸೆಕೆಂಡ್ ಪರ್ಸನ್ ಟು ದ ರೈಟ್ ಆಫ್ ಪರ್ಸನ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್, ಯಾರು ಎದುರುಗಡೆ, ಇನ್ ಫ್ರಂಟ್ ಆಫ್ ಸೆಕೆಂಡ್ ಪರ್ಸನ್ ಫ್ರಮ್ ದ ರೈಟ್ ಆಫ್ ಪಾರುಲ್. ಆಲ್ವೇಸ್ ನಾವು ಈ ಥರ ಇದ್ದಾಗ ಲಾಸ್ಟಿಂದ ಹೋಗಬೇಕು. ರೈಟ್. ಸೆಕೆಂಡ್ ಪರ್ಸನ್ ಫ್ರಮ್ ದ ರೈಟ್ ಆಫ್ ಪಾರುಲ್ ಯಾರಿದ್ದಾರೆ, ಇವಾಗ ನ್ಯೂ ಅರೇಂಜ್ಮೆಂಟು ದಿಸ್ ಒನ್, ಹಳೆಯ ಅರೇಂಜ್ಮೆಂಟು ಇರುತ್ತಾ, ಇವಾಗ ನ್ಯೂ ಅರೇಂಜ್ಮೆಂಟ್ ಮ್ಯೂಚುವಲಿ ಪೊಸಿಷನ್ ಚೇಂಜ್ ಮಾಡಿದ ಮೇಲೆ ಪಾರುಲ್ ಪೊಸಿಷನ್ ಈಸ್ ದಿಸ್ ಒನ್. ಸೆಕೆಂಡ್ ಫ್ರಮ್ ದ ರೈಟ್, ಪಾರುಲ್ದು ಸೆಕೆಂಡ್ ರೈಟ್, ದೀಸ್ ಆರ್ ಫೇಸಿಂಗ್ ನಾರ್ತ್, ರೈಟ್. ಸೊ ಏನು ಬರುತ್ತೆ ಆವಾಗ, ವಿ ಬಂದಿರುತ್ತೆ. ಸೊ ಇದರದ್ದು ಇನ್ ಫ್ರಂಟ್ ಅಂತ ಹೇಳ್ತಾ ಇದ್ದಾರೆ, ಇನ್ ಫ್ರಂಟ್ ಆಫ್ ವಿಜಯ್ ಇಸ್ ವಾಟ್, ಸಾಕ್ಷಿ ಇದ್ದಾರೆ. ಸೊ ಸಾಕ್ಷಿದು ಸೆಕೆಂಡ್ ಪರ್ಸನ್ ಟು ದ ರೈಟ್. ಸಿ ಇದು ಸೌತ್ ಇದೆ ಅಂತಂದರೆ ಸೌತಿಂದು ರೈಟ್ ಲೆಫ್ಟ್ ಯಾವುದಾಗುತ್ತೆ, ಸೌತ್. ಇಲ್ಲೇನಾಗುತ್ತೆ ನಮ್ದು ರೈಟ್ ಹ್ಯಾಂಡ್ ಲೆಫ್ಟ್ ಆಗುತ್ತೆ, ಇಲ್ಲಿ ರೈಟ್ ಆಗುತ್ತೆ. ಹಾಗಿದ್ರೆ ಸೆಕೆಂಡ್ ಟು ದ ರೈಟ್ ಆಫ್ ಪರ್ಸನ್ ಇನ್ ಫ್ರಂಟ್ ಆಫ್ ವಿಜಯದ ಇನ್ ಫ್ರಂಟು ಸಾಕ್ಷಿ ಇದ್ದಾರೆ, ಅವ್ರದ್ದು ಸೆಕೆಂಡ್ ರೈಟು ಈ ಸೈಡ್ ಬರುತ್ತೆ, ಫಸ್ಟ್ ರೈಟ್ ಸೆಕೆಂಡ್ ರೈಟ್. ಸೊ ದಟ್ ಈಸ್ ಹೂ ಈಸ್ ದರ್, ಅಜಯ್, ರೈಟ್. ಸೊ ಯಾರಿದ್ದಾರೆ, ಅಜಯ್. ದಟ್ ಈಸ್ ಅ ಬಿ ಆಪ್ಷನ್, ರೈಟ್. ಐ ಹೋಪ್ ಅಂಡರ್ಸ್ಟುಡ್. ಏನಿದೆ ಕನ್ಫ್ಯೂಷನ್ ಇದೆ ಕ್ವಶನ್ಸ್, ರೈಟ್. ಸೊ ವಾಟ್ ಈಸ್ ದ್ಯಾಟ್, ಸೊ ಫಸ್ಟ್ ಲಾಸ್ಟಿಂದ ಹೋಗಿ ಸೆಕೆಂಡ್ ಪರ್ಸನ್ ಫ್ರಮ್ ದ ರೈಟ್ ಆಫ್ ಪಾರುಲ್, ಪಾರುಲ್ ಈಸ್ ಹಿಯರ್, ನ್ಯೂ ಅರೇಂಜ್ಮೆಂಟ್, ಆಲ್ವೇಸ್ ನ್ಯೂ ಅರೇಂಜ್ಮೆಂಟ್, ಏನು ಮಾಡಿದ್ದಾರೆ ಅದನ್ನು ತಗೊಳ್ಬೇಕು. ಸೆಕೆಂಡ್ ಈಸ್ ವಾಟ್, ವಿಜಯ್. ಇನ್ ಫ್ರಂಟ್ ಅಂತ ಹೇಳಿದ್ದಾರೆ, ಇನ್ ಫ್ರಂಟ್ ಆಫ್ ವಿಜಯ್ ಈಸ್ ವಾಟ್, ಸಾಕ್ಷಿ. ಅದರದ್ದು ಸೆಕೆಂಡ್ ಪರ್ಸನ್ ಟು ದ ರೈಟ್ ಯಾವ ಸೈಡ್ ಬರುತ್ತೆ, ಈ ಸೈಡ್ ಬರುತ್ತಾ, ಸೌತ್ ಇದ್ದಾಗ ರೈಟ್ ಈ ಸೈಡ್ ಬರುತ್ತೆ. ಸೊ ಫಸ್ಟ್ ರೈಟ್ ಸೆಕೆಂಡ್ ರೈಟ್, ದಟ್ ಈಸ್ ಅಜಯ್. ಓಕೆ. ಸೊ ದ ನೆಕ್ಸ್ಟ್ ಕ್ವಶನ್, if Vijay goes to the elf's position, elf's place, and L goes to the Sakshi's place, Sakshi goes to the Vijay's place, then who will be the second person to the left of person sitting in front of Oishi ಅಂತ ಹೇಳ್ತಾ ಇದ್ದಾರೆ, ರೈಟ್. ಸೊ ಫಸ್ಟ್ ವಿಲ್ ರೈಟ್ ಡೌನ್ ದ ಅರೇಂಜ್ಮೆಂಟ್. ಏನಿದೆ ಇದರಲ್ಲಿ, ಸಿ ಇ ಡಿ ವಿ ಎ, ನೆಕ್ಸ್ಟ್ ಎಮ್ ಒ ಪಿ ಎಸ್ ಎನ್, ರೈಟ್. ಸೊ ಇಲ್ಲಿ ಏನು ಚೇಂಜ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ, ವಿಜಯ್ ಗೋಸ್ ಟು ದ ಎಲ್ಫ್ ಪೊಸಿಷನ್, ಎಲ್ಫ್ಸ್ ಪ್ಲೇಸ್, ವಿಜಯ್ ಗೋಸ್ ಟು ದ ಎಲ್ಫ್ಸ್ ಪ್ಲೇಸ್. ವೆರ್ ಈಸ್ ಎಲ್ಫ್, ಇಲ್ಲಿ. ಸೊ ಇಲ್ಲಿ ವಿಜಯ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ ಮ್ಯೂಚುವಲಿ ಚೇಂಜ್ ಮಾಡೋಕ್ಕೆ ಹೇಳಿಲ್ಲ ಇಲ್ಲಿ. ಸೊ ಓನ್ಲಿ ವಿಜಯ್ ಎಲ್ಸ್ ಪೊಸಿಷನಲ್ಲಿ ಹೋಗ್ತಾನೆ ಅಂತ. ಎಲ್ ಗೋಸ್ ಟು ದ ಸಾಕ್ಷೀಸ್ ಪ್ಲೇಸ್, ಈ ಎಲ್ ಎಲ್ಲಿ ಹೋಗುತ್ತೆ, ಇಲ್ಲಿ ಸಾಕ್ಷೀಸ್ ಪ್ಲೇಸಲ್ಲಿ ಹೋಗುತ್ತೆ. ಆ್ಯಂಡ್ ಸಾಕ್ಷಿ ಗೋಸ್ ಟು ದ ವಿಜಯ್ ಪ್ಲೇಸ್, ಇಲ್ಲಿ ಸಾಕ್ಷಿ ಬಂದಿರುತ್ತೆ ಅಂತ. ದೆನ್ ಹೂ ವಿಲ್ ಬಿ ದ ಸೆಕೆಂಡ್ ಪರ್ಸನ್ ಟು ದ ಲೆಫ್ಟ್ ಆಫ್ ಪರ್ಸನ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಓಶಿ. ಇನ್ ಫ್ರಂಟ್ ಆಫ್ ಓಶಿ ಈಸ್ ವಾಟ್, ವಿಜಯ್. ಸೊ ನ್ಯೂ ಅರೇಂಜ್ಮೆಂಟ್ ಪ್ರಕಾರ ಇನ್ ಫ್ರಂಟ್ ಆಫ್ ಓಶಿ ಈಸ್ ವಾಟ್, ವಿಜಯ್, ರೈಟ್. ಸೊ ಇನ್ ಫ್ರಂಟ್ ಆಫ್ ದ್ಯಾಟ್ ಯಾರು, ಆ್ಯಂಡ್ ಹೂ ವಿಲ್ ಬಿ ದ ಸೆಕೆಂಡ್ ಪರ್ಸನ್ ಟು ದ ಲೆಫ್ಟ್ ಆಫ್ ಪರ್ಸನ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಓಶಿ. ಇನ್ ಫ್ರಂಟ್ ಆಫ್ ಓಶಿ ಈಸ್ ವಿಜಯ್, ಇದು ಸೆಕೆಂಡ್ ಲೆಫ್ಟ್, ಫಸ್ಟ್ ಲೆಫ್ಟ್ ಸೆಕೆಂಡ್ ಲೆಫ್ಟ್, ದಟ್ ಈಸ್ ಸಾಕ್ಷಿ. ಎಷ್ಟು ಕೇಳಿದಾರಾ, ರೈಟ್. ಹೂ ವಿಲ್ ಬಿ ದ ಸೆಕೆಂಡ್ ಪರ್ಸನ್ ಟು ದ ಲೆಫ್ಟ್ ಆಫ್ ಪರ್ಸನ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ವಿಜಯ್ದು ಸೆಕೆಂಡ್ ಲೆಫ್ಟ್ ಯಾರಿದ್ದಾರೆ, ಸಾಕ್ಷಿ ಇದ್ದಾರೆ. ನ್ಯೂ ಅರೇಂಜ್ಮೆಂಟ್ ಪ್ರಕಾರ ಸಾಕ್ಷಿ, ದಟ್ ಈಸ್ ಎ ಆಪ್ಷನ್, ರೈಟ್. ಸೊ
ಈ ಕ್ಲಾಸ್ಗಿಂತ ಮೊದಲು ಗೋ ಆ್ಯಂಡ್ ವಾಚ್ ದ ಬೇಸಿಕ್ ಕ್ಲಾಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಅದರಲ್ಲಿ ಕಾನ್ಸೆಪ್ಟ್ ಎಲ್ಲ ಅರ್ಥ ಆಗುತ್ತೆ. ಯಾವ ಸೈಡಿಂದ ಲೆಫ್ಟ್ ಹ್ಯಾಂಡ್ ತೊಗೊಳ್ಬೇಕು, ರೈಟ್ ಹ್ಯಾಂಡ್, ಥರ್ಡ್ ಟು ದ ರೈಟ್ ಅಂದರೆ ಹೇಗೆ ತೊಗೊಳ್ಬೇಕು, ಎಷ್ಟು ಜನ ಮಿಡಲಲ್ಲಿ ಇದ್ದಿರ್ತಾರೆ, ಅದನ್ನೆಲ್ಲ ಫಸ್ಟ್ ಕ್ಲಾಸಲ್ಲೇ ಎಕ್ಸ್ಪ್ಲೇನ್ ಮಾಡಾಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಗ್ರೂಪ್ ಈಸ್ ಇನ್ ಫ್ರಂಟ್ ಆಫ್ ಈಚ್ ಅದರ್ ಇನ್ ಅ ಡಯಾಗೋನಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಡಯಾಗೋನಲಿ ಯಾರ್ಯಾರಿದ್ದಾರೆ? ಡಯಾಗೋನಲಿ ಸಿ ಆ್ಯಂಡ್ ಎನ್ ಮೀನ್ಸ್ ವಾಟ್? ಸಿ ಇಸ್ ಚಾಗ್ ಆ್ಯಂಡ್ ಎನ್ ಈಸ್ ವಾಟ್? ಎನ್ ನೇಮ್ ಏನಿತ್ತಪ್ಪ? ಸಿ ಆ್ಯಂಡ್ ಎನ್ ಇತ್ತು, ಆ್ಯಂಡ್ ಎಮ್ ಆ್ಯಂಡ್ ಎ. ಎಮ್ ಆ್ಯಂಡ್ ಎ ಮೀನ್ಸ್ ವಾಟ್? ಅಜಯ್ ಆ್ಯಂಡ್ ಮೀನಾ. ಎನ್ ಈಸ್ ವಾಟ್? ನೈನಾ ಐ ಥಿಂಕ್. ಎಸ್, ಎನ್ ನೈನಿ. ಎನ್ ಈಸ್ ವಾಟ್? ನೈನಿ ಆ್ಯಂಡ್ ಸಿ. ನೈನಿ ಆ್ಯಂಡ್ ಚಾಗ್ ಇಲ್ಲಂತೂ ಇಲ್ಲ. ಸೊ ಏನಿದೆ? ಅಜಯ್ ಆ್ಯಂಡ್ ಮೀನಾ ಬಂದಿರುತ್ತೆ. ಸೊ ಹೂ ಆರ್ ಸಿಟ್ಟಿಂಗ್ ಅಪೋಸಿಟ್? ಅಜಯ್ ಆ್ಯಂಡ್ ಮೀನಾ. ನೆಕ್ಸ್ಟ್ ಕ್ವಶನ್, ಬೇಸ್ಡ್ ಆನ್ ದ ಬಿಲೋ ಗಿವನ್ ಇನ್ಫಾರ್ಮೇಷನ್, ಸೇಮ್ ಅದೇ ಥರ ಅರೇಂಜ್ಮೆಂಟ್ ಇದೆ. ವಾಟ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇದನ್ನು ಯಾವುದಿದೆ? ಅಪೋಸಿಟ್ ಪ್ಯಾರಲಲ್ ರೋ ಇದನ್ನು ಅದನ್ನು ನೋಡ್ಕೊಳ್ಳೋಣ. ಇನ್ ಎಕ್ಸಿಬಿಷನ್ 7 ಏರ್ ಕಂಡೀಷನರ್ಸ್ of different companies, LG, Carrier, Samsung, Godrej. Okay, these are the what air conditioner companies ಇದೆ. ಫೇಸಿಂಗ್ ಈಸ್ಟ್ ಇನ್ ಅ ಫಾಲೋವಿಂಗ್ ಆರ್ಡರ್, ಎಲ್ಲ ಈಸ್ಟಲ್ಲಿ ಫೇಸ್ ಮಾಡ್ತಾ ಇದೆ ಅಂತೆ. LG ಈಸ್ ಇಮಿಡಿಯೇಟ್ ರೈಟ್ ಆಫ್ ವಿಡಿಯೋಕಾನ್, ಅಂದರೆ ಈಸ್ಟಲ್ಲಿ ಈ ಸೈಡ್ ಮುಖ ಮಾಡಿ ಕೂತಿದೆ ಅಂತ ಅರ್ಥ. ರೈಟ್ ಈಸ್ಟಲ್ಲಿ ಫೇಸ್ ಮಾಡ್ತಾ ಇದೆ. ಸಿ ನಿಮಗೇನಿದೆ ನೋಡಿ ಫಸ್ಟು. LG ಈಸ್ ಇಮಿಡಿಯೇಟ್ ರೈಟ್ ಆಫ್ ವಿಡಿಯೋಕಾನ್. LG ಈಸ್ ಇಮಿಡಿಯೇಟ್, ನಾವು ರೋ ಅಲ್ಲಿ ಬರ್ಕೊಂಡಿದ್ರೆ ಹೆಂಗೆ ಬರುತ್ತೆ? LG ಈಸ್ ಇಮಿಡಿಯೇಟ್ ರೈಟ್ ಆಫ್ ವಿಡಿಯೋಕಾನ್. ವಿಡಿಯೋಕಾನ್ ಇಲ್ಲಿದ್ದರೆ LG ಇಲ್ಲಿ ಬಂದಿರುತ್ತೆ. ರೈಟ್. ವಿಡಿಯೋಕಾನ್ ಈಸ್ 4th to the right ಆಫ್ ಸ್ಯಾಮ್ಸಂಗ್. ಸ್ಯಾಮ್ಸಂಗ್ದು 4th to the right ಇದೆ. ಸೊ ಸ್ಯಾಮ್ಸಂಗ್ 4th to the right ಅಂದರೆ ಮಿಡಲಲ್ಲಿ ಎಷ್ಟು ಜನ ಬಂದಿರ್ತಾರೆ? 3 ಜನ. ರೈಟ್. 1 2 3 ಸೈಟ್ 1 2 3 4 4 ಟು ದ ರೈಟ್ ಆಯಿತು. ಗೋದ್ರೇಜ್ ಏರ್ ಕಂಡೀಷನರ್ ಬಿಟ್ವೀನ್ ಏರ್ ಕಂಡೀಷ್ನರ್ ಕ್ಯಾರಿಯರ್ ಆ್ಯಂಡ್ ಹಿತಾಚಿ ಅಂತ. ಸೊ ಗೋದ್ರೇಜ್ ಇನ್ ಮಿಡಲ್ ಆಫ್ ಕ್ಯಾರಿಯರ್ ಆ್ಯಂಡ್ ಹಿತಾಚಿ ನಡುವೆ ಇದೆ. ಸೊ ಎಷ್ಟು ಏರ್ ಕಂಡೀಷನ್ಸ್ ಇದೆ? ದರ್ ಇಸ್ ಅ ವಾಟ್ 7. ಸೊ ಆಲ್ರೆಡಿ ಎಷ್ಟಾಯಿತು? ಇಲ್ಲಿ 6 ಆಯಿತು. ಇಲ್ಲಾದರೂ ಬರ್ಬೋದು, ಇಲ್ಲೊಂದು ಇಲ್ಲಾದರೂ ಎಕ್ಸ್ಟ್ರಾ ಬರ್ಬೋದು. ಬಟ್ ಇಲ್ಲವ್ರು ಹೇಳ್ತಾ ಇರೋದು ಸೇಮ್ ಗೋದ್ರೇಜ್ ಏರ್ ಕಂಡೀಷನರ್ ಈಸ್ ಬಿಟ್ವೀನ್ ಕ್ಯಾರಿಯರ್ ಆ್ಯಂಡ್ ಹಿತಾಚಿ ಅಂತಂದರೆ 3 ಒಂದೇ ಜೊತೆ ಬರುತ್ತೆ. ರೈಟ್. ಸೊ ಹಾಗಿದ್ರೆ ಗೋದ್ರೇಜ್ ಬಿಟ್ವೀನಲ್ಲಿದೆ, ಇಲ್ಲೇ ಒಂದು ಪ್ಲೇಸ್ ಇದೆ, ದಟ್ ಈಸ್ ಗೋದ್ರೇಜ್. ಸೊ ಹಾಗಿದ್ರೆ ಇಲ್ಲಿ ಕ್ಯಾರಿಯರ್ ಬರ್ಬೋದು, ಇಲ್ಲೂ ಬರ್ಬೋದು, ಇಲ್ಲೂ ಬರ್ಬೋದು. ಸೊ ವಿಲ್ ಡೂ ದಟ್ ಲೇಟರ್. ಸ್ಯಾಮ್ಸಂಗ್ ವಿಚ್ ಈಸ್ 3rd to the left ಆಫ್ ಏರ್ ಕಂಡೀಷ್ನರ್ ಕ್ಯಾರಿಯರ್. ಸೊ ಕ್ಯಾರಿಯರ್ದು 3rd to the left ಬರಬೇಕು. ಇಲ್ಲಿ ಕ್ಯಾರಿಯರ್ ತೊಗೊಂಡೆ 3rd ಲೆಫ್ಟು ಬರೋಕ್ಕೆ ಸಾಧ್ಯ ಇಲ್ಲ. ಇನ್ ಕೇಸ್ ಇಲ್ಲಿ ಕ್ಯಾರಿಯರ್ ತೊಗೊಂಡಿದ್ರೆ 3rd ಲೆಫ್ಟ್ ಬರುತ್ತಾ? 1 2 3. ಎಸ್. ಅಗೇನ್ ವಾಟ್? ಈಸ್ ಎಟ್ 1 end. ಯಾರು ಎಟ್ 1 end ಇದ್ದಾರೆ? ಸ್ಯಾಮ್ಸಂಗ್. ಈಸ್ ಎಟ್ 1 end. ಸೊ ಈಸ್ ಎಟ್ ಲಾಸ್ಟಲ್ಲಿ ಕಾಮ ಆದಮೇಲೆ ಏನು ಕೊಟ್ಟಿದ್ದಾರೆ ಅದು ಯಾರಿಗೆ ರಿಫರ್ ಆಗುತ್ತೆ? ಈಸ್ ಎಟ್ 1 end, ದಟ್ ಈಸ್ ಅ ಸ್ಯಾಮ್ಸಂಗ್. ಸೊ 1 ಎಂಡಲ್ಲಿ ಇದೆ ಅಂದರೆ ಈ ಸೈಡ್ ಎಂಡಲ್ಲಿ ಇದೆ ಅಂದರೆ ಈ ಸೈಡು ಬೇರೆ ಪರ್ಸನ್ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಉಳಿದಿರೋ ಒಂದು ಪರ್ಸನ್ ಇಲ್ಲಿ ಬಂದಿರುತ್ತೆ. ಇಲ್ಲಿ ಕ್ಯಾರಿಯರ್ ತೊಗೊಂಡಿದ್ವಿ ಅಂತಂದರೆ ಇಲ್ಲಿ ಉಳಿದಿರೋ ಪರ್ಸನ್ ಯಾರು? ಹಿತಾಶಿ. ಸೊ ಹಾಗಿದ್ರೆ ರಿಮೈನಿಂಗ್ ಒನ್ person, not a person, this is a company's right. So remaining one company is what? LG ಆಯಿತು, ರೈಟ್, ವರ್ಲ್ಪೂಲ್ ಅಂತ. ರೈಟ್. ಸೊ ವಿಡಿಯೋಕಾನ್ ಕೂಡ ಆಯಿತು, LG ಆಯಿತು. ಓಕೆ. ಸೊ ಹೌ ಮೆನಿ? 1 2 3 4 5 6 7 ಆಯಿತು. ರೈಟ್. ಸೊ ವಾಟ್ ಈಸ್ ದ ಕ್ವಶನ್? ವಿಲ್ ಗೋ ಫಾರ್ ದ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಗ್ರೂಪ್ ಆಫ್ ಏರ್ ಕಂಡೀಷನರ್ ಈಸ್ ಟು ದ ರೈಟ್ ಆಫ್ ಏರ್ ಕಂಡೀಷನರ್ ಕ್ಯಾರಿಯರ್? ಕ್ಯಾರಿಯರ್ದು ರೈಟಲ್ಲಿ ಯಾರ್ಯಾರಿದ್ದಾರೆ? ವಿಡಿಯೋಕಾನ್, LG ಆ್ಯಂಡ್ ವರ್ಲ್ಪೂಲ್. ವಿಡಿಯೋಕಾನ್, LG ಆ್ಯಂಡ್ ವರ್ಲ್ಪೂಲ್. ದ್ಯಾಟ್ ಈಸ್ ಇನ್ ಅ ಬಿ ಆಪ್ಷನ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಯಾವುದು ಕರೆಕ್ಟ್ ಇದೆ? ಗೋದ್ರೇಜ್ ಏರ್ ಕಂಡೀಷನರ್ ಈಸ್ ಆನ್ ದ ಲೆಫ್ಟ್ ಸೈಡ್ ಆಫ್ ಕ್ಯಾರಿಯರ್. ಹಿತಾಶಿ ಈಸ್ ಟು ದ ಲೆಫ್ಟ್ ಆಫ್ ಸ್ಯಾಮ್ಸಂಗ್. ಲೆಫ್ಟ್ ಆಫ್ ಸ್ಯಾಮ್ಸಂಗ್ ಇಲ್ಲ, ಇದು ರೈಟ್ ಆಫ್ ಸ್ಯಾಮ್ಸಂಗ್ ಇದೆ. ಸೊ ಕ್ಯಾರಿಯರ್ದು ಲೆಫ್ಟಲ್ಲಿ ಯಾರಿದ್ದಾರೆ? ಅಲ್ಲಿ ಕ್ವಶನಲ್ಲಿ ಹೇಳಿರೋದು ಕ್ಯಾರಿಯರ್ದು ಲೆಫ್ಟಲ್ಲಿ, ದಟ್ ಈಸ್ ವಾಟ್? ಗೋದ್ರೇಜ್ ಏರ್ ಕಂಡೀಷನ್ ಇದು ಲೆಫ್ಟ್ ಸೈಡ್ ಆಫ್ ಕ್ಯಾರಿಯರ್. ಎಸ್ ಆರ್ ನಾಟ್? ಲೆಫ್ಟ್ ಸೈಡ್ ಆಫ್ ಕ್ಯಾರಿಯರ್, ಇಮಿಡಿಯೇಟ್ ಟು ದ ಲೆಫ್ಟ್ ಇದೆ. ಎಸ್, ದಿಸ್ ಈಸ್ ಒನ್ ಕರೆಕ್ಟ್. ಹಿತಾಶಿ ಇಸ್ ಲಾಸ್ಟ್? ನೋ. ಸ್ಯಾಮ್ಸಂಗ್ ಈಸ್ ಸೆಕೆಂಡ್ ಟು ದ ರೈಟ್ ಆಫ್ ಗೋದ್ರೇಜ್? ನೋ, ಲೆಫ್ಟಲ್ಲಿ ಇದೆ. ರೈಟ್. ಸೊ ಲೆಫ್ಟಲ್ಲಿ ಇದೆ, ನಾಟ್ ರೈಟ್.
ಸೊ ಹಾಗಿದ್ರೆ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಆನ್ಸರ್ ದ ಕ್ವಶನ್ ಬೇಸ್ಡ್ ಆನ್ ಇಟ್. 6 cars S, T, V, W, X and Y are parked in a parking plot in a random order from left to right. ಇಲ್ಲೂ ಕೂಡ ಲೆಫ್ಟ್ ಟು ರೈಟ್ ಅರೇಂಜ್ ಮಾಡಿದ್ದಾರೆ. 6 ಕಾರ್ಸ್ ಇದೆ. such that T is parked on the extreme right. ಸೊ ಎಕ್ಸ್ಟ್ರೀಮ್ ರೈಟಲ್ಲಿ T ಪಾರ್ಕ್ ಆಗಿದೆ. ಸೊ ಇಲ್ಲಿ ರೈಟ್ ಅಂದರೆ ಈ ರೈಟ್ ಏನು ಬರುತ್ತೆ, ಏನು T ಪಾರ್ಕ್ ಆಗಿದೆ. ಉಳಿದಿರೋದೆಲ್ಲ ಈ ಸೈಡ್ ಬರುತ್ತೆ. ಹಾಗಿದ್ರೆ ಎಷ್ಟು ಜನ ಇದ್ದಾರೆ, 6, 3, 4, 5, 6 ರೈಟ್. ಸೊ ವಿ ಆಲ್ವೇಸ್ ವಿಲ್ ಮೇಕ್ ದ 2 ಪಾಸಿಬಿಲಿಟೀಸನ್ನು ಮಾಡ್ಕೊಳ್ಳೋಣ. ಒಂದು ಆಗಿದ್ದರೆ ಒಂದು ರಾಂಗ್ ಆಗಿದ್ದರೆ ಅಲ್ಲೇ ಪಟ್ಟಂತ ಕ್ಯಾನ್ಸಲ್ ಮಾಡಿಕೊಂಡು ಇನ್ನೊಂದನ್ನು ಮಾಡ್ಬೋದು ರೈಟ್. ಇಲ್ಲ ಅಂತಂದರೆ ಮತ್ತೆ ಅಗೇನ್ ಫಸ್ಟಿಂದ ಶುರು ಮಾಡಬೇಕಾಗುತ್ತೆ. ಓಕೆ, ಸೊ T is parked on the extreme right, V is parked to the immediate right of Y. V is parked to the immediate right of Y and is 1 car away from W. X is to the immediate left of T. X is immediate left of T and is third to the right of S. ಏನಿದೆ ಆ್ಯಂಡ್ ಅಂತಂದರೆ ಯಾವುದಕ್ಕೆ ರಿಫರ್ ಆಗುತ್ತೆ, ಫಸ್ಟ್ ಪರ್ಸನ್. ಆಲ್ವೇಸ್ ಐ ರಿಫರ್ಸ್ ಟು ದ ಫಸ್ಟ್ ಪರ್ಸನ್, ದಟ್ ಈಸ್ ಎಕ್ಸ್. ಅಂದರೆ ಎಲ್ಲಿಂದ ಸೆಂಟೆನ್ಸ್ ಸ್ಟಾರ್ಟ್ ಆಗ್ತದೆ, ಇಲ್ಲಿಂದ ರೈಟ್. ಸೊ ಎಕ್ಸ್, ಸೊ ಎಕ್ಸಿಗೆ ರಿಫರ್ ಆಗುತ್ತೆ. ಏನಿದೆ, ಆ್ಯಂಡ್ ಈಸ್ ಥರ್ಡ್ ಟು ದ ರೈಟ್ ಆಫ್ ಎಸ್. ಎಸ್ದು ಥರ್ಡ್ ರೈಟಲ್ಲಿ ಇದೆ. ಥರ್ಡ್ ರೈಟಲ್ಲಿ ಇದೆ ಅಂದರೆ ಎಷ್ಟು ಜನ ಬಂದಿರ್ತಾರೆ, 1, 2, 3 ಥರ್ಡ್ ರೈಟಲ್ಲಿ ರೈಟ್. ಸೊ ಅಗೇನ್ V is parked to the immediate right of Y. Yದು ಇಮಿಡಿಯೇಟ್ ರೈಟ್ ಬರಬೇಕಂತಂದರೆ ಓನ್ಲಿ ಒನ್ ಪಾಸಿಬಿಲಿಟಿ, ದಟ್ ಈಸ್ V. ಸೊ ಆ್ಯಂಡ್ ಈಸ್ 1 car away from W. ಯಾರು ಆ್ಯಂಡ್ ಅಂದರೆ V, 1 car away from. ಸೊ ಇಲ್ಲಿ 1 minute, something is wrong, right? V is parked to the immediate right of Y, yes. ಸೊ ಆ್ಯಂಡ್ ಈಸ್ 1 car away from W. 1 car away from W ಅಂತ ಇದೆ. 1 car away ಅಂತಂತಂದರೆ ಓನ್ಲಿ ಮಿಡಲಲ್ಲಿ 1 ಪರ್ಸನ್ ಇರಬೇಕು. ಬಟ್ ಹಿಯರ್ ಇಟ್ ಈಸ್ ವಾಟ್, 2 ಪರ್ಸನ್ ಬರ್ತಾ ಇದೆ. ಹಾಗಿದ್ರೆ ವಿ ಇಲ್ಲಿ ಬಂದರೆ ಇಲ್ಲಿ W ಬರುತ್ತೆ. ಬಟ್ ವಿ ಇಸ್ ಪಾರ್ಕ್ ದ ಇಮಿಡಿಯೇಟ್ ರೈಟ್ ಆಫ್ Y. Y ಇಲ್ಲಿ ತಗೊಂಡ್ರೆ ಇದು ಇಮಿಡಿಯೇಟ್ ಲೆಫ್ಟ್ ಆಗುತ್ತೆ. ಐ ಥಿಂಕ್ ಸಮಥಿಂಗ್ ಮಿಸ್ಸಿಂಗ್ ರೈಟ್. ಸೊ ಇದರಲ್ಲಿ 1 minute ಆ್ಯಂಡ್ T ಈಸ್ ಥರ್ಡ್ ಟು ದ ರೈಟ್ ಆಫ್ ಎಸ್ ಇದೆ ಅಲ್ಲ, ಇಲ್ಲಿ ಏನು ಮಾಡ್ಕೊಳ್ಳಿ, 3 places away from S ಅಂತ ಬರ್ಕೊಳ್ಳಿ. ಆರ್ ಎಲ್ಸ್ 4th to the right. ದಿಸ್ ವಿಲ್ ಬಿ ಈಸಿ ಫಾರ್ ಯು. 4th to the right of S ಅಂತ ಬನ್ನಿ. ಓಕೆ, 4th to the right of S. ಯಾರು, ಎಕ್ಸ್ ಇದ್ದಾರೆ. ಇಮಿಡಿಯೇಟ್ ಈಸ್ ವಾಟ್, T ರೈಟ್. ಸೊ ಇವಾಗ ನೋಡೋಣ, ಇವಾಗ ಕರೆಕ್ಟ್ ಆಗುತ್ತೆ. V is parked to the immediate right of Y and ಈಸ್ 1 car away from W ಅಂತಂದರೆ W ಆ್ಯಂಡ್ V ನಡುವೆ ಬಂದಿರಬೇಕು ರೈಟ್. 1 ಪರ್ಸನ್. V is parked to the immediate right of Y. Yದ ಇಮಿಡಿಯೇಟ್ ರೈಟಲ್ಲಿ V ಬಂದಿದ್ರೆ ಓಕೆ. X is to the immediate left of T, okay, and is 4 to the right of S. 1, 2, 3, 4, yes, okay, and is 1 car away from. V is parked to the immediate right of Y. ಸೊ ಇಲ್ಲಿ ನಾನು W ತೊಗೊಂಡಿದ್ರೆ 1 places away ಅಂತೂ ಬರೋಂಗಿಲ್ಲ. ಸೊ ಹಾಗಿದ್ರೆ ಎಲ್ಲಿ ತೊಗೊಳ್ಬೋದು ನಾನು W ರೈಟ್. ಸೊ Y ಇಲ್ಲಿ ತೊಗೊಂಡಿದ್ರೆ ಏನು ಬರುತ್ತೆ, ಇಮಿಡಿಯೇಟ್ ರೈಟ್ V. 1 place away ಯಾವ ಸೈಡು ಅಂತ ಹೇಳಿಲ್ಲ, 1 place away ಈಸ್ ಹಿಯರ್ W ರೈಟ್. ಸೊ ಹಾಗಿದ್ರೆ ಈ ಅರೇಂಜ್ಮೆಂಟ್ ಕರೆಕ್ಟ್ ಆಗುತ್ತೆ. ಇದನ್ನು ಒಂದ್ಸಲ ಚೇಂಜ್ ಮಾಡ್ಕೊಳ್ಳಿ, 4th to the right of yes. ಓಕೆ, ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್. ನೆಕ್ಸ್ಟ್ ಕ್ವಶನ್ಸ್ ಏನಿದೆ ಇದ್ರ ಮೇಲೆ ಕ್ವಶನ್ಸನ್ನು ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ? ದೇರ್ ಆರ್ 2 cars between T and V. There are 2 cars between T and V. No. There are 1 car between X and Y. X and Y ನಡುವೆ 1 car ಇದೇನೆ. Yes. Second is correct. There are 3 cars between Y and S. Y and S ನಡುವೆ 1 car ಇದೆ. And again there are no car between X and W. No, there are 2 cars. ಸೊ ಹಾಗಿದೆ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ B1. W ಈಸ್ ಟು ದ ಇಮಿಡಿಯೇಟ್ ರೈಟ್ ಆಫ್. ಯಾರ್ದು ಇಮಿಡಿಯೇಟ್ ರೈಟಲ್ಲಿ ಇದ್ದಾರೆ, W ಈಸ್ ಇಮಿಡಿಯೇಟ್ ರೈಟ್ ಆಫ್ ಎಸ್. W ಈಸ್ ಇಮಿಡಿಯೇಟ್ ರೈಟ್ ಆಫ್ ಎಸ್. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್,
ವಿಚ್ ಕಾರ್ ಈಸ್ ಪಾರ್ಕ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಎಕ್ಸ್. ಇಮಿಡಿಯೇಟ್ ಲೆಫ್ಟ್ ಆಫ್ ಎಕ್ಸ್ ಯಾರಿದ್ದಾರೆ? ಇಮಿಡಿಯೇಟ್ ಲೆಫ್ಟ್ ಆಫ್ ಎಕ್ಸ್ ಈಸ್ ವಾಟ್? ವಿ. ಇಮಿಡಿಯೇಟ್ ಲೆಫ್ಟ್ ಆಫ್ ಎಕ್ಸ್ ಈಸ್ ವಿ. ಫಸ್ಟ್ ಆಪ್ಷನ್, ಎ ಆಪ್ಷನ್ ಬಂದಿರುತ್ತೆ. ನೆಕ್ಸ್ಟ್, okay, next is different one question, right? So do it, try to do it, right? Read the following information carefully and answer the question based on it. In a zoo, 5 cages are arranged sequentially in random order from left to right. ಇಲ್ಲಿ ಕೂಡ ಲೆಫ್ಟ್ ಟು ರೈಟ್ ಅರೇಂಜ್ ಮಾಡಿದ್ದಾರೆ. ಸೊ ಇವತ್ತಿನ ಕ್ಲಾಸಲ್ಲಿ ಜಾಸ್ತಿ ಲೀನಿಯರ್ ಅರೇಂಜ್ಮೆಂಟ್ ಕ್ವಶನ್ಸ್ ಇದೆ. ಓಕೆ, ಸೊ ಟೈಗರ್ ಈಸ್ ಪ್ಲೇಸ್ ಇಮಿಡಿಯೇಟ್ ಟು ದ ಎಲಿಫೆಂಟ್. ಟೈಗರ್ ಯಾವ ಕಡೆ ಪ್ಲೇಸ್ ಆಗಿದೆ? ಇಮಿಡಿಯೇಟ್ ಟು ದ ಎಲಿಫೆಂಟ್. ಆ್ಯಂಡ್ ದ ಲಯನ್ ಈಸ್ ಪ್ಲೇಸ್ ಟು ಇಮಿಡಿಯೇಟ್ ಟು ದ ಮಂಕಿ. ದ ಪಿಕಾಕ್ ಈಸ್ ಬಿಟ್ವೀನ್ ದ ಮಂಕಿ ಆ್ಯಂಡ್ ಟೈಗರ್ ಆ್ಯಂಡ್ ಲಯನ್ಸ್ ಕೇಜ್ ಟು ದ ಲೆಫ್ಟ್ ಆಫ್ ಪಿಕಾಕ್ ಕೇಜ್ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ವಿಲ್ ಸ್ಟಾರ್ಟ್. ಸೊ ಏನು ಹೇಳಿದ್ದಾರೆ? ಲೀನಿಯರ್ ರೋ ಅಲ್ಲಿ ಕೂತಿರ್ತಾರೆ, ಲೆಫ್ಟ್ ಟು ರೈಟ್. ದ ಟೈಗರ್ ಈಸ್ ಪ್ಲೇಸ್ ಇಮಿಡಿಯೇಟ್ ಟು ದ ಎಲಿಫೆಂಟ್. ಎಲಿಫೆಂಟ್ ದಿ ಇಮಿಡಿಯೇಟಲ್ಲಿ ಅಂದರೆ ಎಲಿಫೆಂಟ್ ಇಲ್ಲಿದ್ದರೆ ಇಲ್ಲಿ ಟೈಗರ್ ಕೂತ್ಕೋಬೋದು, ಇಲ್ಲಿ ಎಲಿಫೆಂಟ್ ಇದ್ದರೆ ಇಲ್ಲಿ ಕೂಡ ಟೈಗರ್ ಕೂತ್ಕೊಳ್ಬೋದು, ರೈಟ್? ಇಮಿಡಿಯೇಟ್ ಅಂತ ಹೇಳ್ತಾ ಇದ್ದಾರೆ. ಲಯನ್ ಈಸ್ ಪ್ಲೇಸ್ ಇಮಿಡಿಯೇಟ್ ಟು ದ ಪಿಕಾಕ್ ಈಸ್ ಬಿಟ್ವೀನ್ ಮಂಕಿ ಆ್ಯಂಡ್ ಟೈಗರ್. ಮಂಕಿ ಆ್ಯಂಡ್ ಟೈಗರ್ ನಡುವೆ ಏನಿದೆ? ಪಿಕಾಕ್ ಇದೆ. ಸೊ ಇನ್ ಬಿಟ್ವೀನ್ ಅಂದರೆ ಇಲ್ಲಿ ಬರುತ್ತಾ? ಸೊ ಯಾರು? ಪಿಕಾಕ್. ಪಿಕಾಕ್ ಈಸ್ ಬಿಟ್ವೀನ್ ಮಂಕಿ ಆ್ಯಂಡ್ ಟೈಗರ್. ಈ ಸೈಡ್ ನೋಡಿದರೆ ಇಲ್ಲಿ ಯಾರಿದ್ದಾರೆ ಇನ್ ಬಿಟ್ವೀನು? ಪಿಕಾಕ್ ಈಸ್ ಮಂಕಿ ಆ್ಯಂಡ್ ಟೈಗರ್. ಓಕೆ, ಲಯನ್ ಕೇಜ್ ಇಸ್ ಟು ದ ಲೆಫ್ಟ್ ಆಫ್ ಪಿಕಾಕ್ ಕೇಜ್. ಪಿಕಾಕ್ ಕೇಜಲ್ಲಿ ಎಷ್ಟು ಜನ ಇದ್ದಾರೆ ಟೋಟಲ್? ಓನ್ಲಿ ಹೌ ಮೆನಿ ಕೇಜಸ್ ಆರ್ ದೇರ್? 5. ಸೊ ಲಾಯನ್ ಇಲ್ಲಿ ಬಂದಿರುತ್ತೆ. ಸೊ ಲೆಫ್ಟಲ್ಲಿ ಈ ಸೈಡ್ ಹೋಗಿದ್ರೆ ಎಲ್ಲಿ ಬಂದಿರುತ್ತೆ? ಇಲ್ಲಿ ಪಾಸಿಬಿಲಿಟಿ ಇಲ್ಲಿದೆ ಲೆಫ್ಟಲ್ಲಿ, ಅಂದರೆ ಲಾಯನ್ ಇಲ್ಲಿ ಬಂದಿರುತ್ತೆ. ಓಕೆ, ಆವಾಗ ಕೂಡ ಇಲ್ಲೂ 5 ಜನ ಆದರು, ಇಲ್ಲೂ 5 ಮೆಂಬರ್ಸ್, ಸಾರಿ 5 ಕೇಜಸ್ ಆಯಿತು, ರೈಟ್? ಸೊ ಲಾಯನ್ ಈಸ್ ಪ್ಲೇಸ್ ಇಮಿಡಿಯೇಟ್ ಟು ದ ಮಂಕಿ ಅಂತ ಹೇಳಿದ್ದಾರೆ. ಮಂಕಿ ಇದು ಇಮಿಡಿಯೇಟಲ್ಲಿ ಇರಬೇಕು. ಎಸ್, ಇಲ್ಲಿ ಇಮಿಡಿಯೇಟಲ್ಲಿದೆ, ಬಟ್ ಇಲ್ಲಿದೆ ಮಂಕಿ, ಇಲ್ಲಿ ಲಾಯನ್ ಇದೆ. ಹಾಗಿದ್ರೆ ನಮ್ಮದು ಫಸ್ಟ್ ಪಾಸಿಬಿಲಿಟಿ ಏನಾಗುತ್ತೆ? ರಾಂಗ್ ಆಗುತ್ತೆ. ಸೊ ಸೆಕೆಂಡ್ ಒನ್ ಈಸ್ ರೈಟ್. ಸೊ ದ್ಯಾನ್ ವಿ ವಿಲ್ ಗೋ ಟು ದ ಕ್ವಶನ್ಸ್ಗೆ ಹೋಗೋಣ. ದ ಪಿಕಾಕ್ ಕೇಜ್ ಈಸ್, ಪಿಕಾಕ್ ಕೇಜ್ ಎಲ್ಲಿದೆ? 4th ಟು ದ ಲೆಫ್ಟ್, 3rd ಫ್ರಮ್ ದ ರೈಟ್, 4th ಫ್ರಮ್ ದ ರೈಟ್, 2nd ಫ್ರಮ್ ದ ಲೆಫ್ಟ್. ಎಲ್ಲಿದೆ? 1 2 3, 3rd ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಇದೆ, ಆ್ಯಂಡ್ 1 2 3, 3rd ಫ್ರಮ್ ದ ರೈಟ್ ಹ್ಯಾಂಡ್ ಕೂಡ ಇದೆ. 3rd ಫ್ರಮ್ ದ ರೈಟ್ ಕೂಡ ಬರುತ್ತೆ, 3rd ಫ್ರಮ್ ದ ಲೆಫ್ಟ್. 3rd ಫ್ರಮ್ ದ ಲೆಫ್ಟ್ ಕೊಟ್ಟಿಲ್ಲ, 3rd ಫ್ರಮ್ ದ ರೈಟ್ ಕೊಟ್ಟಿದ್ದಾರೆ. ವಿಚ್ ಕೇಜ್ ಈಸ್ ಆನ್ ದ ಎಕ್ಸ್ಟ್ರೀಮ್ ರೈಟ್ ಸೈಡ್? ಎಕ್ಸ್ಟ್ರೀಮ್ ರೈಟ್ ಸೈಡಲ್ಲಿ ಯಾವುದಿದೆ? ರೈಟ್ ಹ್ಯಾಂಡಲ್ಲಿ ಇ ಇದೆ. ಇ ಮೀನ್ಸ್ ವಾಟ್? ದಟ್ ಈಸ್ ಎಲಿಫೆಂಟ್ ಕೇಜ್. ಓಕೆ, ಸೊ ಆಪ್ಷನ್ E1. Next, if the peacock cage is removed from these and only 4 cages are left, then which will be the 3rd cage from the right ಅಂತ ಹೇಳಿದ್ದಾರೆ. ಸೊ ಇಫ್ ದ ಪಿಕಾಕ್ ಕೇಜ್ ಈಸ್ ರಿಮೂವ್ಡ್, ಪಿಕಾಕ್ ಕೇಜನ್ನು ರಿಮೂವ್ ಮಾಡಿದರೆ ಫ್ರಮ್ ದೀಸ್, ಅದರಿಂದ, ಆ್ಯಂಡ್ ಓನ್ಲಿ 4 cages ಆರ್ ಲೆಫ್ಟ್, ದೆನ್ ವಿಚ್ ವಿಲ್ ಬಿ ದ 3rd cage ಫ್ರಮ್ ದ ರೈಟ್? 3rd cage ಫ್ರಮ್ ದ ರೈಟ್. ಸೊ ರೈಟಿಂದ ಇದನ್ನು ರಿಮೂವ್ ಮಾಡಿದರೆ ಯಾರಾಗುತ್ತಾರೆ? 1 2 3, ದಟ್ ಈಸ್ ಮಂಕಿ ಕೇಜ್. ರಿಮೂವ್ ಮಾಡಿದರೆ ದಟ್ ಈಸ್ ವಾಟ್? ವಿಚ್ ಕೇಜ್? ಮಂಕಿ. ದಟ್ ಈಸ್ ಆಪ್ಷನ್ ಡಿ. ಐ ಹೋಪ್ ಇಲ್ಲಿವರೆಗೂ ಎಲ್ರಿಗೂ ಅರ್ಥ ಆಗಿದೆ, ರೈಟ್? ಫಾರ್ ದಿಸ್ ಬೇಸಿಕ್ ಈಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ಪ್ಲೇಸಸ್ ಅವೇ ಇದೆ ಅಂದರೆ ಎಷ್ಟು ಮಿಡಲಲ್ಲಿ ಜನ ಬಿಟ್ಟಿರಬೇಕು, ರೈಟ್? ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಆಗಿರಲಿ, ಹೌ ಮೆನಿ ಟೈಪ್ಸ್ ಆಫ್ ಪಝಲ್ ಬರುತ್ತೆ, ಅದರಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಆಗಿರಲಿ, ಅಪೋಸಿಟ್ ಪ್ಯಾರಲಲ್ ರೋಲ್ ಕೂತಿರ್ತಾರೆ, ಸರ್ಕಲಲ್ಲಿ, ಹೆಕ್ಸಾಗಾನು, ಪಾಲಿಗಾನು, ರೈಟ್? ಇದೆಲ್ಲ ಟೈಪನ್ನು ನಿಮಗೆ ಬೇಸಿಕ್ ಕ್ಲಾಸಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಆಗಿದೆ. ಓಕೆ, ಬೇಸಿಕ್ ನಿಮಗೆ ಗೊತ್ತಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಯಾರಿಗೆ ಬೇಸಿಕ್ ಗೊತ್ತಿಲ್ಲ, ಯಾವುದು ಇಮಿಡಿಯೇಟ್ ರೈಟ್ ತೊಗೊಳ್ಬೇಕು, 2nd ಟು ದ ರೈಟ್ ಅಂದರೆ ಎಷ್ಟು ಜನ ಮಿಡಲಲ್ಲಿ ಇದ್ದಿರ್ತಾರೆ, ರೈಟ್? ಸೊ ಅದನ್ನು ಯಾರೂ ನೋಡಿಲ್ಲ, go and watch that. So basic is very important. Okay, ಸೊ ಹಾಗಿದ್ರೆ ಐ ಹೋಪ್ ಇದು ಕ್ಲಾಸು ನಿಮಗೆ ಎಲ್ರಿಗೂ ಹೆಲ್ಪ್ ಆಗಿರ್ಬೋದು. ಸೊ ನಿಮಗೆ ಯಾರಿಗಾದರೂ ಕೋರ್ಸ್ ಪರ್ಚೇಸ್ ಮಾಡೋದಿರ್ಬೋದು, ಆರ್ ಎಲ್ಸ್ ಆ್ಯಪಲ್ಲಿ ನಿಮಗೆ ಕಂಟೆಂಟ್ ಸಿಗುತ್ತೆ. ಸೊ ಶ್ರೀನಿವಾಸ್ IAS ಅಕಾಡೆಮಿ ಅಂತ ಸರ್ಚ್ ಮಾಡಿ, ನೀವು ಆ ಆ್ಯಪಲ್ಲಿ ನಿಮಗೆ ಕಂಟೆಂಟ್ ಕೂಡ ಫ್ರೀಯಾಗಿ ಸಿಗುತ್ತೆ. ಸೊ ಐ ಹೋಪ್ ದ ಕ್ಲಾಸ್ ಈಸ್ ವೆರಿ ಹೆಲ್ಪ್ಫುಲ್. ಸೊ ಥ್ಯಾಂಕ್ ಯು ಎವ್ರಿ ಒನ್.